ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಈ ಸಂಜೆಯ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ನಮ್ಮ ಜ್ಞಾನದ ಎಲ್ಲರ ಕಾರ್ಯಕ್ರಮದ ಇವತ್ತಿನ ಭಾಗವಾಗಿ ನಿನ್ನೆ ಪ್ರಾರಂಭವಾಗಿರುವಂತಹ ಶ್ರೀ ಗೋವಿಂದರಾಜ ಇವರು ಇವತ್ತು ಕೂಡ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳ ಬಗ್ಗೆ ತಮ್ಮ ಪ್ರವಚನವನ್ನು ಮುಂದುವರಿಸಿದ್ದಾರೆ. ನಾನು ಪ್ರತಿಭಟಕವಾಗಿ ಅವರಿಗೆ ಮಾತನಾಡಿಸಿ ಅವರಿಗೆ ಪ್ರಾರಂಭ ಮಾಡಲು ವಿನಂತಿಸುತ್ತೇನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿಜತಾಯ ನಮೋ ನಮಸ್ತೆ. ಕೃಷ್ಣವೇಣೀ ತೀರ ಸಂಸ್ಥಂ ಕಾರ್ಪರ ಗ್ರಾಮವಾಸಿನಂ ತತ್ತೀರೆ ಪಿಪ್ಪಲಸ್ಥಂ ಶ್ರೀನೃಸಿಂಹ ಮನಸಾ ನಮೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಭಾವಿತೆ. ನೈವಾಸ್ತಿ ಪ್ರತಿಪಕ್ಷಿಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ದುಷ್ಟಕಾನನ ದಾವಾಗ್ನಿಂ ಭಕ್ತಾಭೀಷ್ಟಫಲಪ್ರದಂ ವ್ಯಾಸಪ್ರತಿಷ್ಠಿತಂ ವಂದೇ ಸತತಂ ಕಾಡಮಾರುತಿಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀಶಾಂಗ್ರಲೀಲ ಮನಸೇತಿ ಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯಶಾಲಿನೇ. ಅನವದ್ಯಾತ್ಮ ದಾರಿದ್ರ್ಯಂ ವಾದಿಗದ್ಯೋತಭಾಸ್ವರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪನಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಿನ್ನೆ ಮತ್ತು ಈ ದಿನ ಪರಮಾತ್ಮನ ಬಗ್ಗೆ ಕೆಲವು ವಿಚಾರಗಳನ್ನ ನಿನ್ನೆ ದಿನ ನೋಡಿದ್ವಿ. ಇವತ್ತು ಕೂಡ ಕೇವಲ ಭಗವಂತ ಕೃಷ್ಣಾವತಾರವನ್ನ ಮಾಡಿದ. ಕೇವಲ ಕೃಷ್ಣಾವತಾರವನ್ನು ಯಾಕೆ ಮಾಡಿದ ಅಂತ ಹೇಳಿದ್ರೆ ನಿನ್ನೆ ದಿನ ನೋಡಿದ್ವಿ. ಒಂದೊಂದು ಘಟನೆಗಳಿಂದಲೂ ಕೂಡ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಬೇಕು. ಆಗ ಮಾತ್ರ ಅದು ಸಾರ್ಥಕ್ಯ ಅಂತ ಅನ್ಸ್ಕೊಳ್ಳುತ್ತೆ. ಕೃಷ್ಣಾವತಾರ ಆಗಿದೆ, ಆದಮೇಲೆ ನಿನ್ನೆಯ ದಿನ ಒಂದೊಂದು ಘಟನೆಯಿಂದ ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಕೂಡ ನೋಡಿದ್ವಿ. ಇವತ್ತು ಮೊದಲಿಗೆ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಪುಟ್ಟ ಬಾಲಕ, ಚೇಷ್ಟೆಗಳು, ಚಿಕ್ಕ ಮಕ್ಕಳು ಅಂತ ಆದ್ಮೇಲೆ ಚೇಷ್ಟೆಗಳೆಲ್ಲವೂ ಕೂಡ ಮಾಡ್ತಾನೆ ಇರ್ತಾರೆ. ಯಾವ ರೀತಿಯಾಗಿ ನಮ್ಮ ಮಕ್ಕಳು ಕೂಡ ಚೇಷ್ಟೆಗಳನ್ನ ಮಾಡ್ತಿರ್ಬೇಕಾದ್ರೆ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಅಂದ್ರೆ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಜಗನ್ನಾಥದಾಸರು ನಮ್ಮ ಹರಿಕಥಾಮೃತಸಾರದ ನಾಮಸ್ಮರಣೆ ಸಂಧಿಯಲ್ಲಿ ತಿಳಿಸ್ತಾರೆ. ಏನು ಅಂತ ಹೇಳಿದ್ರೆ, ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಳಿವಾಗ ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮರೆವಾಗ ಬಿಕ್ಕುವಾಗ ಕಲಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತ್ತಿಹ ನರಸಿಕ್ಕುವನೆ ಯಮಧೂತರಿಗೆ ಆವಲ್ಲಿ ನೋಡಿದರು ಅಂತ ಹೇಳಿ ನಾಮಸ್ಮರಣೆಯ ಸಂಧಿಯಲ್ಲಿ ಜಗನ್ನಾಥದಾಸರು ತಿಳಿಸಿದರು. ಭಗವಂತ ಕೃಷ್ಣಾವತಾರದಲ್ಲಿ ಏನೇನು ಚೇಷ್ಟೆಗಳನ್ನು ಮಾಡಿದ, ಬೆಣ್ಣೆ ಕದಿಯೋದು, ತಿನ್ನೋದು, ಮೊಸರು ಕದಿಯೋದು, ಹಾಗೆ ತಿನ್ನೋದು ಎಲ್ಲವನ್ನೂ ಕೂಡ ಮಾಡಿದ್ರು. ಈಗ ನಮ್ಮ ಮಕ್ಕಳು ಕೂಡ ಅದನ್ನೇ ಪುಟ್ಟ ಪುಟ್ಟ ಬಾಲಕರಾಗಿರುವಾಗ ಮಾಡಬೇಕಾದ್ರೆ ನಾವು ಆ ಪುಟ್ಟ ಪುಟ್ಟ ಬಾಲಕರಲ್ಲಿ ಕೃಷ್ಣ ಪರಮಾತ್ಮನನ್ನ ಕಾಣಬೇಕು ಅಂತೆ. ಕಂಡಾಗ ಮಾತ್ರ ಅದು ಭಗವಂತನ ನಾಮಸ್ಮರಣೆ ಆಗುತ್ತೆ ಅಂತ ಹೇಳಿ ಹಿರಿಯರು ತಿಳಿಸಿದ್ರು. ಇಷ್ಟೆಲ್ಲ ಭಗವಂತ ಆ
ಚಿಕ್ಕ ಬಾಲಕ ಆಗಿರ್ಬೇಕಾದ್ರೆ ಈ ಬೆಣ್ಣೆ ಕದಿಯೋದೆಲ್ಲ ಮಾಡ್ತಿರ್ಬೇಕಾದ್ರೆ ಎಲ್ಲಾ ಗೋಪಿಕಾ ಸ್ತ್ರೀಯರು ಯಶೋದೆ ಹತ್ರ ಬಂದ್ರಂತೆ. ಯಶೋದೆ ಹತ್ತಿರ ಬಂದು ಹೇಳ್ತಾರಂತೆ, ತಾಯಿ, ನಿನ್ನ ಪುಟ್ಟ ಬಾಲಕ ಕೃಷ್ಣ ಎಲ್ರೂ ಮನೆ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಎಲ್ಲ ಕದ್ದು ಕದ್ದು ತಿಂತಾ ಇದ್ದಾನೆ. ಮತ್ತೆ ನಾವು ಚಿಕ್ಕ ಚಿಕ್ಕ ಕರುಗಳನ್ನ ಒಂದು ಕಟ್ಟಿ ಹಾಕಿದ್ದೇವೆ, ಅವುಗಳನ್ನೆಲ್ಲ ಬಿಡಿಸ್ತಾ ಇದ್ದಾನೆ. ಯಾಕಪ್ಪ ಕೃಷ್ಣ ಅವುಗಳನ್ನ ಯಾಕೆ ಬಿಡಿಸ್ತಿದೀಯ ಅಂತ ಕೇಳಿದ್ರೆ, ಇಲ್ಲ ನನ್ ಕೆಲಸ ಅದೇ. ಯಾಕೆ ನಿನ್ ಕೆಲಸ ಅದೇ ಯಾಕೆ ಅಂತ ಕೇಳಿದಾಗ ಹೇಳ್ತಾನೆ, ಇಲ್ಲ, ಬಂಧನವನ್ನ ಬಿಚ್ಚುವಂತಹ ಕೆಲಸ ನಂದು. ಬಂಧಕೋ ಭವಪಾಶೇನ ಭವಪಾಶಶ್ಚ ಮೋಚಕಃ. ಯಾರಿಗೆ ಬಂಧನ ಇದೆಯೋ ಆ ಬಂಧನವನ್ನ ಬಿಡಿಸಿ ಅವರಿಗೆ ಮೋಕ್ಷವನ್ನು ಕೊಡುವಂತಹ ಕೆಲಸ ನಂದು. ಅದರಿಂದಾಗಿ ಆ ಚಿಕ್ಕ ಚಿಕ್ಕ ಕರುಗಳಿಗೆ ಏನು ಕಟ್ಟಿದ್ದೀರಲ್ವಾ ಅದನ್ನ ಬಿಡಿಸುವ ಕೆಲಸ ನಂದು ಅಂತೇಳಿ ಬಿಡಿಸ್ತಾನೆ. ಯಾವಾಗ ಆ ಕರುಗಳು ಖುಷಿಯಿಂದ ಚೀರುತ್ತೋ ಆವಾಗ ಇವಳು ಕೂಡ ಖುಷಿಯಿಂದ ಚೀರ್ತಾ ಇದ್ದಾನೆ. ಇಷ್ಟೆಲ್ಲಾ ಮಾಡ್ತಿದ್ದಾನೆ. ಅವನನ್ನ ಒಂದ್ ವೇಳೆ ನಾವು ನಮ್ಮ ಮನೆಯ ಮುಂದುಗಡೆ ಇರುವಂತಹ ಮರಕ್ಕೆ ಕಟ್ಟಿ ಹಾಕಿದ್ರೆ ಆ ಕಟ್ಟಿದ ಮರವನ್ನು ಬುಡ ಸಮೇತ ಎಳೆದುಕೊಂಡು ಹೋಗ್ತಿದ್ದಾನೆ. ಇನ್ನು ನಮ್ಮ ಮನೆಯ ಬಾಗಿಲಿಗೋ ನಮ್ಮ ಮನೆಯ ಕಂಬಕ್ಕೋ ಕಟ್ಟಿದ್ರೆ ನಮ್ಮ ಮನೆ ಗತಿ ಏನಾಗಬಾರ್ದು ಅಂತ ಹೇಳಿ ನಮ್ಮ ಮನೆಯ ಕಂಬಕ್ಕೆ ಅವನನ್ನ ಕಟ್ತಿಲ್ಲ. ಅದರಿಂದಾಗಿ ಇಷ್ಟು ಕಾಟವನ್ನು ನಮಗೆ ಎಲ್ಲಾ ಗೋಪಿಕಾ ಸ್ತ್ರೀಯರಿಗೆ ಕಾಟವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿರುವಂತಹ ಎಲ್ಲಾ ಸ್ತ್ರೀಯರು, ನಂದಗೋಕುಲದಲ್ಲಿ ಇರುವಂತಹ ಎಲ್ಲಾ ಸ್ತ್ರೀಯರು ಬಂದು ಯಶೋಧ ಹತ್ತಿರ ಆ ಕೃಷ್ಣನ ಒಂದು ಚೇಷ್ಟೆಯನ್ನ ಹೇಳ್ತಾ ಇದ್ದಾರೆ. ಈ ಕಡೆ ಎಷ್ಟು ಹೇಳಿದ್ರು ಕೂಡ ಈ ಎಲ್ಲಾ ಸ್ತ್ರೀಯರಿಗೂ ಎಷ್ಟು ಹೇಳಿದ್ರು ಕೂಡ ತೃಪ್ತಿ ಇಲ್ಲ. ಮತ್ತೆ ಮತ್ತೆ ಅದೇ ಮಾಡುವನು. ಈ ಕಡೆ ಯಶೋಧಿಗೂ ಕೂಡ ಎಷ್ಟು ಕೇಳಿದ್ರು ಕೂಡ ಆ ಯಶೋಧಿಗೂ ಕೂಡ ತೃಪ್ತಿನೇ ಇಲ್ಲ. ಈ ರೀತಿಯಾಗಿ ಎಲ್ಲಾ ಈ ಲೋಕದ ಜನರನ್ನ ಅವನ ಲೀಲೆಯಿಂದ ಸಂತೋಷವನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ. ಇನ್ನು ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ಯಶೋದೆ ಆಗ್ಬೇಕಾದ್ರೆ ಮೊಸರನ್ನ ಕಡಿಬೇಕು ಅಂತ ಕೂತಿದ್ದಾಳೆ, ಆರಂಭಿಸಿದಾಳೆ. ಮೊಸರು ಕಡಿಬೇಕು ಅಂತ ಆರಂಭಿಸಿದಾಳೆ. ಆಗ ಭಗವಂತ ಬರ್ತಾನೆ. ಪುಟ್ಟ ಬಾಲಕ ಪರಮಾತ್ಮ, ಕೃಷ್ಣ ಪರಮಾತ್ಮ ಬರ್ತಾನೆ. ಬಂದು ಅಮ್ಮನ ತೊಡೆಯ ಮೇಲೆ ಕೂಡ್ತಾನೆ. ಯಶೋದೆ ತೊಡೆಯ ಮೇಲೆ ಕೂತು, ಅವನಿಗೆ ಚಿಕ್ಕ ಬಾಲಕರಿಗೆ ಏನು ತೊಡೆ ಮೇಲೆ ಕೂತ್ರು ಅಂತ ಹೇಳಿದ್ರೆ ಸ್ತನ್ಯಪಾನವನ್ನ ಮಾಡಲೇಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ. ಅವಾಗ ಇವನು ಕೂಡ ಸ್ತನ್ಯಪಾನವನ್ನ ಮಾಡಬೇಕು ಅಂತ ಅಮ್ಮನಿಗೆ ಹೇಳ್ತಾನೆ. ಅಮ್ಮನಿಗೂ ಕೂಡ ಅದು ಗೊತ್ತಾಗುತ್ತೆ. ಸಹಜವಾಗಿ ಸ್ತನ್ಯಪಾನವೂ ಕೂಡ ಬರುತ್ತೆ. ಅದರಿಂದಾಗಿ ಆ ಸ್ತನ್ಯಪಾನವನ್ನ ಅವಳು ಆ ಭಗವಂತನಿಗೆ, ಪುಟ್ಟ ಬಾಲಕನಿಗೆ ಉಣಿಸ್ತಾಳೆ. ಆದ್ರೆ ಈ ಕಡೆ ಯಶೋದೆ ಏನ್ ಮಾಡಿರ್ತಾಳೆ ಅಂತ ಹೇಳಿದ್ರೆ, ಒಳಗಡೆ ಅಡಿಗೆ ಮನೆಯಲ್ಲಿ ಒಲೆಯ ಮೇಲ್ಗಡೆ ಒಂದು ಪಾತ್ರೆಯಲ್ಲಿ ಹಾಲನ್ನ ಹಾಕಿ ಬಂದಿರ್ತಾಳೆ. ಈ ಕಡೆ ಪರಮಾತ್ಮ ಮೇಲೆ ಕೂತಿದ್ದಾನೆ, ಗೊತ್ತೇ ಇಲ್ಲ. ಅಲ್ಲಿ ಹಾಲು ಉಕ್ಲಿಕ್ಕೆ ಆರಂಭಿಸಿದೆ. ಆದ ತಕ್ಷಣ ಇವಳಿಗೇನೆ ಅದು ಗೊತ್ತಾಗುತ್ತೆ. ಓ, ಹಾಲು ಉಕ್ತಾ ಇದೆ ಅಂತ ಗೊತ್ತಾಗುತ್ತೆ. ಇವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಪರಮಾತ್ಮನನ್ನ ಎತ್ತಿ ಕೆಳಗಡೆ ಇಡ್ತಾಳೆ. ಎಷ್ಟು ಭಾರ! ಪುಟ್ಟ ಬಾಲಕ ಆಗಿರ್ಬೋದು, ಆದ್ರೆ ಸಾಕ್ಷಾತ್ ಭಗವಂತನೇ ಅವನು. ಆ ಹಾಲನ್ನ ಕೆಳಗಿಳಿಸಬೇಕು ಅನ್ನೋ ತವಕದಲ್ಲಿ ಭಗವಂತನನ್ನ ಕೆಳಗಡೆ ಇಟ್ಟು ಹೋಗ್ಬಿಡ್ತಾಳೆ. ಆಗ ಕೋಪ ಬರುತ್ತೆ ಭಗವಂತನಿಗೆ. ಯಾಕೆ? ನಾನು ಹಾಲು ಉಣ್ತಾ ಇದ್ದೀನಿ, ಯಾವುದೋ ಒಂದು ಹಾಲು ಉಗ್ತಾ ಇದೆ ಅಲ್ಲಿ, ಅದಕ್ಕೆ ನೀನು ನನ್ನನ್ನ ಕೆಳಗಿಟ್ಟು ಹೋಗಿ ಅಂದ್ರೆ ಕೋಪ ಬರುತ್ತೆ. ಕೋಪ ಬಂದು ಮನೆಯಲ್ಲಿ ಏನೇನು ಸಾಮಾನು ಸಿಗುತ್ತೆ ಎಲ್ಲವನ್ನೂ ಕೂಡ ಹೊಡೆದಾಕ್ತಾನೆ. ಆ ಕಡೆ ಹಾಲು ಮೊಸರು ಗಡಿಗೆಯಲ್ಲಿ ಇಟ್ಟಿರ್ತಾರೆ, ಅವುಗಳನ್ನು ತೆಗೆದುಕೊಂಡು ಕೋಪದಿಂದ ಎಲ್ಲವನ್ನೂ ಕೂಡ ಹೊಡೆದಾಕ್ಬಿಡ್ತಾರೆ. ಇದರಿಂದ ನಾವೇನು ಅನ್ಕೊಳ್ಬೇಕು? ನಮ್ಮ ಜೀವನದಲ್ಲಿ ಯಾವ್ದಾದ್ರು ಈ ಪ್ರಸಂಗ ಆಗಿದೆ ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಕೂಡ ಈ ಯಶೋದೆ ಆ ಚಿಕ್ಕ ಮಗುವನ್ನ ಪರಮಾತ್ಮನನ್ನ ಕೆಳಗಡೆ ಇಟ್ಲು. ಯಾಕೆ ಇಟ್ಲು? ಅಲ್ಲಿ ಹಾಲು ಉಗ್ತಾ ಇದೆ ಒಂದೇ ಕಾರಣದಿಂದ ಕೆಳಗಡೆ ಇಟ್ಟು ಹೋದ್ಲು. ಇದು ಕೂಡ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ನಮ್ಮ ಜೀವನದಲ್ಲಿ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ಅದನ್ನೇ ತಿಳಿಸ್ತಾರೆ. ನಾವು ಯಾವುದೇ ಒಂದು ಕೆಲಸ ಬಂದಿದೆ, ಭಗವಂತ ನಾಮಸ್ಮರಣೆ ಮಾಡ್ತಿರ್ತೇವೆ. ಕೆಲವೊಬ್ಬರಂತೂ ಮಾಡ್ತಾನೆ ಇರೋದಿಲ್ಲ, ಇನ್ನು ಕೆಲವೊಬ್ರು ನಾಮಸ್ಮರಣೆಯನ್ನ ಮಾಡ್ತಿರ್ತೇವೆ. ಆದ್ರೆ ಏನೋ ಒಂದು ಉದಾಹರಣೆಗೆ ಯಾರೋ ಒಬ್ರು ಫೋನ್ ಮಾಡಿದ್ರು ಅನ್ಕೊಂಡ್ರೆ ನಾಮಸ್ಮರಣೆ ಬಿಡ್ತೇವೆ, ಫೋನನ್ನು ಮಾತಾಡ್ತೇವೆ. ಮತ್ತೇನೋ ಒಂದು ಕೆಲಸ ಬಂತು, ಆ ಕಡೆ ಹೆಂಡತಿ ಕರೆದ್ರು, ಆ ಕಡೆ ಮಕ್ಳು ಕರೆದ್ರು, ಹೊರಗಡೆ ಹೋಗೋಣ ಅಂತ ಹೇಳಿದ್ರು, ನಾಮಸ್ಮರಣೆ ಬಿಡ್ತೇವೆ, ಹೋಗ್ಬಿಡ್ತೇವೆ.
ಆಗ ಈ ರೀತಿಯಾಗಿ ಮಾಡಿದ್ರೆ ಭಗವಂತನಿಗೆ ಹೆತ್ತ ತಾಯಿ ಯಶೋದೆ ಸಾಕು ತಾಯಿ ಅವಳ ಮೇಲೆ ಕೋಪ ಬಂದಿದೆ ಅಂದಮೇಲೆ ನಾವು ನಮ್ಮ ಮೇಲೂ ಕೂಡ ಭಗವಂತನಿಗೆ ಕೋಪ ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರಿಂದಾಗಿ ಹುಡುಕ್ತೇನಂತೆ ಯಶೋದೆ ಆ ಕೃಷ್ಣ ಪರಮಾತ್ಮ ಮನೆಯಲ್ಲಿರುವಂತಹ ಎಲ್ಲಾ ಗಡಿಗೆ ಅವುಗಳನ್ನು ಹೊಡೆದುಕೊಂಡು ಹೋಗ್ಬಿಡ್ತಾನೆ. ಹೊರಗಡೆ ಹೋಗ್ತಾರೆ. ಯಶೋದೆ ಹುಡುಕ್ತಾಳೆ ಸಿಗೋದೇ ಇಲ್ಲ. ಕೊನೆಗೆ ಕೃಷ್ಣ ಪರಮಾತ್ಮ ಸಿಗ್ತಾನೆ. ಸಿಕ್ಕಿದ ತಕ್ಷಣ ಆ ಪರಮಾತ್ಮ ಪುಟ್ಟ ಬಾಲಕನ ಹಿಡ್ಕೊಂಡು ಮರಕ್ಕೆ ಕಟ್ಟಬೇಕು ಅಂತ ಹೇಳಿ ಒಂದು ಹಗ್ಗವನ್ನ ತೆಗೆದುಕೊಂಡು ಬರ್ತಾಳೆ. ಭಗವಂತನನ್ನು ನಿಲ್ಲಿಸ್ತಾಳೆ, ಹಗ್ಗವನ್ನ ಕಟ್ತಾಳೆ. 2 ಅಂಗುಲ ಅಷ್ಟೇ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಹಗ್ಗವನ್ನ ಸೇರಿಸ್ತಾಳೆ, ಮತ್ತೆ ಕಟ್ತಾಳೆ, ಮತ್ತೆ 2 ಅಂಗುಲ. ಹಂಗೆ ಹಗ್ಗ ಸೇರ್ಕೊಂಡು 100 ಹಗ್ಗವನ್ನು ಸೇರಿಸ್ತಾಳೆ, ಮತ್ತೆ ಕಟ್ಟಕ್ಕೆ ನೋಡ್ತಾಳೆ, 2 ಅಂಗುಲ ಕಮ್ಮಿ ಆಗುತ್ತೆ. ಅಯ್ಯೋ, ಮೊದಲೇ ಹಗ್ಗವನ್ನು ಕಟ್ತಿರ್ಬೇಕಾದ್ರೂ ಕೂಡ 2 ಅಂಗುಲ ಕಮ್ಮಿ ಆಯ್ತು. 100 ಹಗ್ಗಗಳನ್ನ ತೆಗೆದುಕೊಂಡಿದ್ದೇನೆ, ಈಗಲೂ ಕೂಡ 2 ಅಂಗುಲ ಕಡಿಮೆ ಆಗ್ತಿದೆ, ಹೇಗೆ ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ಯಶೋದೆ ತಾಯಿ ಯಶೋದೆಗೆ ಹೇಳುವಂತ ಮಾತು, ತಾಯಿ ನೀನು ಕಟ್ಟಬೇಕು ಅಂತ ಇದ್ದೀಯ, ಆದ್ರೆ 2 ಅಂಗುಲ ಕಮ್ಮಿ ಆಗ್ತಿದೆ. ಯಾವುದು ಆ 2 ಅಂಗುಲ ಯಾವುದು ಅಂತ ಹೇಳಿದ್ರೆ ಆಗ ಯಶೋದೆಗೆ ಹೇಳುವಂತಹ ಮಾತು, ಯಶೋದೆ ಭಗವಂತ ಸಾಕ್ಷಾತ್ ಪರಮಾತ್ಮನೇ ಕೃಷ್ಣ ಅಂತೇಳಿ ಮರ್ತು ಬಿಟ್ಟಿದ್ದಾಳೆ. ನನ್ನ ಮಗ ಇವನು ಭಗವಂತ ಅಲ್ಲ ಅನ್ನೋ ಒಂದು ಅಹಂಕಾರದಲ್ಲಿ ಅವಳಿದ್ದಾಳೆ. ಇದು ಮೊದಲೇದು. ಇನ್ನೊಂದು ಏನಂತ ಹೇಳಿದ್ರೆ ವೈರಾಗ್ಯ. ಏನು ವೈರಾಗ್ಯ? ಯಾವ ವೈರಾಗ್ಯ ಅಂತ ಹೇಳಿದ್ರೆ ಭಗವಂತ ತೊಡೆ ಮೇಲೆ ಇದ್ದಾನೆ, ತೊಡೆ ಮೇಲೆ ಹಾಲು ಉಣಿಸ್ತಾ ಇದ್ದಾಳೆ. ಅಲ್ಲಿ ಅಡಿಗೆ ಮನೆಯಲ್ಲಿ ಯಾವುದೋ ಒಂದು ಹಾಲು ಉಕ್ತಾ ಇದೆ ಅನ್ನೋ ಅದರ ವ್ಯಾಮೋಹದಿಂದ ಭಗವಂತನನ್ನ ಕೆಳಗಿಟ್ಟು ನೀನು ಹೋದಿಯಲ್ಲ, ಈ 2 ತಪ್ಪು ನೀನು ಮಾಡಿದಿ ಅಂತ ಹೇಳಿ ಯಶೋದೆಗೆ ಆ ಪರಮಾತ್ಮ ಹೇಳ್ತಾನೆ. ನಾವು ಕೂಡ ನಮ್ಮಲ್ಲಿಯೂ ಕೂಡ ಮುಖ್ಯವಾಗಿ 3 ಇರಲೇಬೇಕು. ಯಾವ್ದ್ಯಾವುದು ಅಂತ ಹೇಳಿದ್ರೆ ಒಂದು ಜ್ಞಾನ, ಇನ್ನೊಂದು ಭಕ್ತಿ, ಇನ್ನೊಂದು ವೈರಾಗ್ಯ. ಈ 3 ಕೂಡ ನಮ್ಮಲ್ಲಿ ಇರಲೇಬೇಕು. ಮೊದಲನೇದು ಜ್ಞಾನ, 2ನೇದು ಭಕ್ತಿ, 3ನೇದು ವೈರಾಗ್ಯ. ಮೊದಲನೇದು ಜ್ಞಾನ. ಎಲ್ಲಿರಬೇಕು ಜ್ಞಾನ? ಭಗವಂತನ ಜ್ಞಾನ ನಮಗೆ ಇರಲೇಬೇಕು. ಅವನಲ್ಲಿ ಭಕ್ತಿ ಇರಬೇಕು. ಮತ್ತೆ ಜಗತ್ತಿನಲ್ಲಿ ಏನೇ ಪದಾರ್ಥಗಳಿದ್ರೂ ಕೂಡ ಅಲ್ಲಿ ನಮಗೆ ವೈರಾಗ್ಯ ಎಂಬುದು ಇರಬೇಕು. ಆದ್ರೆ ಈಗಿನ ಕಾಲಘಟ್ಟದಲ್ಲಿ, ಈಗಿನ ಸಮಯದಲ್ಲಿ ಹೇಗಾಗಿದೆ, ಭಗವಂತನಲ್ಲಿ ನಾವು ಜ್ಞಾನ ಭಕ್ತಿಯನ್ನ ಇಡಬೇಕು, ಮಿಕ್ಕಿದ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಇಡಬೇಕು. ಆದ್ರೆ ಇವಾಗ ನಾವೆಲ್ಲರೂ ಏನ್ ಮಾಡ್ತಿದ್ದೀವಿ? ಭಗವಂತನಲ್ಲಿ ವೈರಾಗ್ಯ ಇಡ್ತಿದ್ದೀವಿ, ಬೇರೆ ವಿಷಯಗಳಲ್ಲಿ ಜ್ಞಾನ ಭಕ್ತಿಗಳನ್ನ ಇಡ್ತಾ ಇದ್ದೀವಿ. ಇದು ತಪ್ಪು. ಯಾವಾಗ ಭಗವಂತನಲ್ಲಿ ನಾವು ಜ್ಞಾನ ಭಕ್ತಿ ಬಿಟ್ಟು ವೈರಾಗ್ಯವನ್ನ ಇಟ್ಟು ಬೇರೆ ವಿಷಯಗಳಲ್ಲಿ ನಾವು ಜ್ಞಾನ ಭಕ್ತಿಯನ್ನು ಇಡ್ತೇವೋ ಆವಾಗ ಖಂಡಿತವಾಗ್ಲೂ ಕೂಡ ಯಾವ ರೀತಿಯಾಗಿ ಯಶೋದೆಗೆ ಸ್ವಲ್ಪ ಹೊತ್ತು ಭಗವಂತ ಸಿಗ್ಲಿಲ್ವೋ, ನಮಗೂ ಕೂಡ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ಭಗವಂತ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಸಿಗಬೇಕು ಅಂತ ಹೇಳಿದ್ರೆ ಭಗವಂತನಲ್ಲಿ ಜ್ಞಾನ ಭಕ್ತಿ, ಮಿಕ್ಕಿದ ಪದಾರ್ಥಗಳಲ್ಲಿ ವೈರಾಗ್ಯ, ಈ ರೀತಿಯಾಗಿ ಇಟ್ಟಾಗ ಮಾತ್ರ ನಮಗೆ ಭಗವಂತ ಒಳಿತಾನೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಪರಮಾತ್ಮ ವೃಂದಾವನಕ್ಕೆ ಬರ್ತಾನೆ. ನಂದ ಗೋಕುಲದಲ್ಲಿ ಇದ್ದು ವೃಂದಾವನಕ್ಕೆ ಬರ್ತಾನೆ. ವೃಂದಾವನಕ್ಕೆ ಬಂದಾಗ ಇಲ್ಲಿಯೂ ಕೂಡ ಭಗವಂತ ನಮಗೆಲ್ರಿಗೂ ಕೂಡ ಹೇಳ್ತಾ ಇದ್ದಾನೆ, ಮುಖ್ಯವಾಗಿ 2ರ ಶುದ್ಧಿ ಅಗತ್ಯ. 2 ಶುದ್ಧಿ ಆಗಿರಲೇಬೇಕು. ಯಾವುದ್ಯಾವುದು ಅಂತ ಹೇಳಿ ಅವನು ಆ ಅವತಾರದಲ್ಲಿ ಕೆಲಸವನ್ನ ಮಾಡ್ತಾ ನಮಗೆ ತಿಳಿಸ್ತಾ ಇದ್ದಾನೆ. ಯಾವುದು ಅಂತ ಹೇಳಿದ್ರೆ ವೃಂದಾವನಕ್ಕೆ ಬಂದಿದ್ದಾನೆ. ವೃಂದಾವನಕ್ಕೆ ಬಂದಾಗ ಅಲ್ಲಿ ಯಮುನಾ ನದಿಯಲ್ಲಿ ಒಂದು ಕಾಳಿಂಗ ಸರ್ಪ ಆ ಯಮುನಾ ನದಿಯಲ್ಲಿ ಇದೆ. ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಯಮುನಾ ನದಿಯಲ್ಲಿರುವಂತಹ ಕಾಳಿಂಗ ಸರ್ಪ ತನ್ನ ವಿಷದಿಂದ ಇಡೀ ಯಮುನಾ ನದಿಗೆ ಆ ವಿಷವನ್ನ ಬಿಟ್ಬಿಟ್ಟಿದೆ. ಎಲ್ಲ ಗೋಪಾಲಕರು, ಅಲ್ಲಿರುವಂತಹ ಸ್ತ್ರೀಯರು, ಪುರುಷರು ಯಾವಾಗ ಆ ನೀರನ್ನ ಸ್ವೀಕಾರ ಮಾಡ್ತಾರೋ ಆಗ ಅವರಲ್ಲಿಯೂ ಕೂಡ ವಿಷ ಸೇರ್ತಾ ಇದೆ. ಕೇವಲ ನೀರಿನಲ್ಲಿ ಮಾತ್ರ ಆ ವಿಷ ಬಿಟ್ಟಿಲ್ಲ ಆ ಕಾಳಿಂಗ ಸರ್ಪ, ಮತ್ತೆ ಇಡೀ ಪರಿಸರದಲ್ಲಿ ಆ ವಿಷವನ್ನ ಬಿಡ್ತಾ ಇದೆ. ಯಾವಾಗ ಇಡೀ ಪರಿಸರದಲ್ಲಿ ನೀರಲ್ಲಿ ಆ ಕಾಳಿಂಗ ಸರ್ಪ ವಿಷವನ್ನ ಬಿಡ್ತಾ ಇದೆಯೋ ಆವಾಗ ಅಲ್ಲಿರುವಂತಹ
ಎಲ್ಲರಲ್ಲಿಯೂ ಕೂಡ, ವೃಂದಾವನದಲ್ಲಿರುವಂತಹ ಎಲ್ಲರಲ್ಲಿಯೂ ಕೂಡ ವಿಷ ಕ್ರಮೇಣ ಕ್ರಮೇಣ ಸ್ವಲ್ಪ ಸ್ವಲ್ಪವಾಗಿ ಸೇರ್ತಾ ಇದೆ. ಆಗ ಭಗವಂತ ಬರ್ತಾನೆ. ಭಗವಂತ ಬಂದು ಆ ಯಮುನಾ ನದಿಯನ್ನು ನೋಡ್ತಾನೆ. ಯಮುನಾ ನದಿಯನ್ನು ನೋಡಿ ಅಲ್ಲೇ ಪಕ್ಕದಲ್ಲೇ ಒಂದು ಮರವನ್ನು ಹತ್ತಾನೆ. ಇನ್ನು ಪುಟ್ಟ ಭಾಗಕ್ಕೆ ಅಷ್ಟೇ ಮರವನ್ನ ಹತ್ತಿ ಮರದಿಂದ ಆ ಯಮುನಾ ನದಿಗೆ ಹಾರ್ತಾನೆ. ಹಾರಿ ಅಲ್ಲಿರುವಂತಹ ಕಾಳಿಂಗ ಸರ್ಪದೊಟ್ಟಿಗೆ ಸ್ವಲ್ಪ ಹೊತ್ತು ಹೋರಾಡ್ತಾನೆ. ಇಲ್ಲೆಲ್ಲರಿಗೂ ಕೂಡ ಭಯ ಆಗುತ್ತೆ. ಇನ್ನು ಪುಟ್ಟವಾದ ಕೆಳಗಡೆ ನದಿಯ ಒಳಗಡೆ ಹೋಗ್ಬಿಟ್ಟಿದ್ದಾನೆ. ಅದು ಮೊದಲೇ ದೊಡ್ಡ ಸರ್ಪ, ಕಾಳಿಂಗ ಸರ್ಪ, ಎಷ್ಟೆಷ್ಟೋ 100 ಹೆಡೆಗಳಿದೆ. ಅದು ಕೃಷ್ಣನ ಕೊಂದು ಬಿಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಿದ್ದಾರೆ. ಆದ್ರೆ ಪರಮಾತ್ಮ ಅದರೊಟ್ಟಿಗೆ ಹೋರಾಡಿ ಆ ಕಾಳಿಂಗ ಸರ್ಪದ ಹೆಡೆಯ ಮೇಲೆ ನಿಂತುಕೊಂಡು ಮೇಲೆ ಬಂದಂತೆ. ಬಂದು ಹೇಳ್ತಾ ಇದ್ದಾನೆ, ಮೇಲೆ ಬರ್ತಾನೆ. ಮೇಲೆ ಬಂದಾಗ ಎಲ್ರಿಗೂ ಕೂಡ ಖುಷಿ, ಎಲ್ಲರೂ ಕೂಡ ಕುಣಿದು ಕುಪ್ಪಳುತ್ತಿದ್ದಾರೆ. ಯಾಕೆ? ಇಷ್ಟು ದಿನ ಕಾಳಿಂಗ ಸರ್ಪ ನಮ್ಮನ್ನ ಪೀಡಿಸ್ತಿತ್ತು, ಇನ್ಮೇಲೆ ಇಲ್ಲ. ಕೇವಲ ಅಲ್ಲಿರುವಂತಹ ಜನರು ಅಷ್ಟೇ ಅಲ್ಲ, ಎಲ್ಲಾ ದೇವತೆಗಳು, ಗಂಧರ್ವರು, ಚಾರಣರು ಎಲ್ಲರೂ ಕೂಡ ಬಂದಿದ್ದಾರೆ. ಬಂದಿರೋದು ಅಷ್ಟೇ ಅಲ್ಲ, ಬ್ರಹ್ಮದೇವರು ಆ ಸಮಯದಲ್ಲಿ ಮೃದಂಗವನ್ನ ನುಡಿಸ್ತಾ ಇದ್ದಾರಂತೆ. ಇನ್ನು ಮುಖ್ಯ ಪ್ರಾಣದೇವರು ಹಾಡನ್ನ ಹಾಡ್ತಿದ್ದಾರಂತೆ. ಇನ್ನು ರುದ್ರದೇವರು ಹಾಡಿಗೆ ತಕ್ಕಂತೆ ತಾಳವನ್ನ ಹಾಕಿದಾರಂತೆ. ಇನ್ನು ಎಲ್ಲಾ ಗಂಧರ್ವರು ಕುಡಿದು ಕುಪ್ಪಳಿಸಿದ್ದಾರಂತೆ. ಆಗ ಪರಮಾತ್ಮ ಇಲ್ಲಿ ಏನ್ ಮಾಡಿದ? ಮುಖ್ಯವಾಗಿ ನಾವು ಇಷ್ಟೆಲ್ಲ ಆಯ್ತು, ಅಲ್ಲಿ ಕಾಳಿಂಗ ಮರ್ದನ ಆಯಿತು ಅಂತ ನಾವು ಅಷ್ಟೇ ಕಥೆ ಕೇಳೋದಲ್ಲ. ಏನ್ ಮಾಡಿದ್ರು? ಮುಖ್ಯವಾಗಿ ಪರಮಾತ್ಮ ಏನ್ ಮಾಡಿದ? ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಭಗವಂತ ಮಾಡಿದ್ದು ಏನು? ಪರಿಸರ ಸಂರಕ್ಷಣೆಯನ್ನ ಮಾಡಿದ್ರು. ನಾವು ಕೂಡ ಪರಿಸರ ಸಂರಕ್ಷಣೆಯನ್ನ ಮಾಡಲೇಬೇಕು. ಭಗವಂತ ಹೇಳುವಂತಹ ಮಾತು, ನಾನು ಬಾಲ್ಯದಲ್ಲಿ ಗೋಕುಲದಲ್ಲಿದ್ದೆ, ನಂದ ಗೋಕುಲದಲ್ಲಿ ಇದ್ದೆ. ಯಾಕೆ ನಂದ ಗೋಕುಲವನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದು? ನಂದ ಗೋಕುಲವನ್ನ ಬಿಟ್ಟು ನಾನು ವೃಂದಾವನಕ್ಕೆ ಯಾಕೆ ಬಂದಿದ್ದು ಅಂತ ಹೇಳಿದ್ರೆ ಕಾರಣವನ್ನ ಹೇಳ್ತಾ ಇದ್ದಾರೆ ಪರಮಾತ್ಮ. ನಂದ ಗೋಕುಲ, ನಾನು ಚಿಕ್ಕವನಿದ್ದಾಗ, ಪುಟ್ಟ ಬಾಲಕನಿದ್ದಾಗ ನಂದ ಗೋಕುಲ ಯಾವ ರೀತಿಯಾಗಿತ್ತು? ಎಲ್ಲಿ ನೋಡಿದರೂ ಬಳ್ಳಿಗಳು, ಮರ ಗಿಡಗಳು, ಉದ್ಯಾನವನಗಳು ಇವುಗಳಿಂದ ತುಂಬಿಕೊಂಡಿತ್ತು ಆ ನಂದ ಗೋಕುಲ. ಇಷ್ಟು ಸುಂದರವಾದಂತಹ ಪರಿಸರ ಇತ್ತು. ಆದ್ರೆ ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ದುಡ್ಡಿನ ಆಸೆಗೋಸ್ಕರವಾಗಿ ಅಲ್ಲಿರುವಂತಹ ಜನರು, ವ್ಯಾಪಾರಿಗಳು ಏನ್ ಮಾಡಿದ್ರು? ಆ ಮರಗಿಡಗಳನ್ನು ಕಡಿದ್ರು. ಆ ಮರಗಿಡಗಳು ಎಷ್ಟಿತ್ತು ಅಂತ ಹೇಳಿದ್ರೆ ಆಕಾಶವೇ ಕಾಣ್ತಿರ್ಲಿಲ್ಲ, ಅಷ್ಟು ಮುಚ್ಕೊಂಡ್ಬಿಟ್ಟಿತ್ತು. ಅಷ್ಟು ಮರಗಳಿದ್ದೂ ಕೂಡ ಅವುಗಳನ್ನ ನಾಶ ಮಾಡಿಬಿಟ್ರು. ಎಲ್ಲಿ ಹೋದ್ರೂ ಕೂಡ ಮೈದಾನ. ಮರಗಳಿದ್ದಾಗ ತುಂಬಾ ಸಂತೋಷವಾಗಿ ಎಲ್ಲರೂ ಕೂಡ ಜೀವನವನ್ನು ಮಾಡ್ತಿದ್ರು. ಈಗ ನೋಡಿದ್ರೆ ಎಲ್ಲಿ ಹೋದ್ರೂ ಕೂಡ ನೀವು ಮೈದಾನ, ಖಾಲಿ ಜಾಗ ಕಾಣ್ತಾ ಇದೆ. ಅದರಿಂದಾಗಿ ಆ ನಂದ ಗೋಕುಲವನ್ನು ಬಿಟ್ಟು ನಾನು ವೃಂದಾವನಕ್ಕೆ ಬಂದಿದ್ದು. ಅಲ್ಲಿ ಪರಿಸರ ಕ್ಷೀಣಿಸ್ತಾ ಹೋಗಿದೆ. ಅದರಿಂದಾಗಿ ನಾನು ಇಲ್ಲಿ ನಂದ ಗೋಕುಲವನ್ನು ಬಿಟ್ಟು ನಾನು ವೃಂದಾವನಕ್ಕೆ ಬಂದಿದ್ದೇನೆ. ವೃಂದಾವನದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಅದರಿಂದಾಗಿ ನನಗೆ ತಡ್ಲಿಕ್ಕಾಗಿಲ್ಲ. ಅದರಿಂದಾಗಿ ಈ ಕಾಳಿಂಗ ಸರ್ಪವನ್ನ ನಾನು ನಾಶ ಮಾಡಿದೆ ಅಂತ ಆ ಪರಮಾತ್ಮ ಹೇಳಿದ್ರು. ಈಗಿನ ಪರಿಸ್ಥಿತಿ ನಮ್ಮ ಜೀವನದಲ್ಲಿಯೂ ಕೂಡ ಇದೇ ರೀತಿಯಾಗಿದೆ. ಮುಖ್ಯವಾಗಿ ಮೊದಲಿಗೆ 2 ಶುದ್ಧಿಯಾಗಿರಬೇಕು, ಶುಚಿಯಾಗಿರಲೇಬೇಕು. ಯಾವ್ದ್ಯಾವುದು 2 ಅಂತ ಹೇಳಿದ್ರೆ, ಒಂದು ಅಂತರಂಗ, ಇನ್ನು ಹೊರಗಿನದ್ದು. ಒಂದು ಒಳಗಿನದ್ದು ಮತ್ತೆ ಹೊರಗಿನದ್ದು. ಹೊರಗಿನದ್ದು ಅಂತ ಹೇಳಿದ್ರೆ ನಾವಿರುವಂತಹ ಸುತ್ತಮುತ್ತಲಿನ ಪರಿಸರ. ಯಾವಾಗ ನಾವಿರುವಂತಹ ಸುತ್ತಮುತ್ತಲಿನ ಪರಿಸರವು ಶುದ್ಧಿಯಾಗಿರುತ್ತೋ ಆವಾಗ ಮಾತ್ರ ಭಗವಂತ ಬರ್ಲಿಕ್ಕೆ ಸಾಧ್ಯ. ನಮ್ಮ ಹತ್ತಿರ ಯಾಕೆ ಅಂತ ಹೇಳಿದ್ರೆ ಭಗವಂತನೇ ಪರಿಸರವ ನಂದಗೋಕುಲದಲ್ಲಿ ಪರಿಸರ ಸರಿ ಇಲ್ಲ ಅಂತ ಹೇಳಿ ಬಂದವನು. ಅದರಿಂದಾಗಿ ನಮ್ಮ ಹೊರಗಿನ ಜಾಗದಲ್ಲಿ ಸುತ್ತಮುತ್ತಲಿನಲ್ಲಿ ಯಾವಾಗ ಪರಿಸರವು ಚೆನ್ನಾಗಿರುತ್ತೋ ಆವಾಗ ಮಾತ್ರ ಭಗವಂತ ಬರ್ಲಿಕ್ಕೆ ಸಾಧ್ಯ. ಮತ್ತೆ ನಮ್ಮ ಅಂತರಂಗವೂ ಕೂಡ ಶುಚಿಯಾಗಿರಲೇಬೇಕು. ಯಾವಾಗ ನಮ್ಮ ಅಂತರಂಗವು ಶುಚಿಯಾಗಿ ಇರುತ್ತೋ ಆವಾಗ ಮಾತ್ರ ನಮ್ಮ ಹೃದಯದಲ್ಲಿ ಭಗವಂತ ನೆಲೆಯಲಿಕ್ಕೆ ಸಾಧ್ಯ. ಯಮುನೆಯಲ್ಲಿ 1000 ಅಡಿಯ ಕಾಳಿಂಗ ಸರ್ಪ ಎಡೆ ಎತ್ತಿ ನಿಂತಿದೆ. 1000 ಅಡಿ ಅಷ್ಟು ಕಾಳಿಂಗ ಸರ್ಪ ಎಡೆ ಎತ್ತಿ ನಿಂತಿದೆ. ನಮ್ಮ ಕಾಳಿಯನಿಗೂ ಅನೇಕ ಸರ್ಪಗಳು. ಯಾವುದು ನಮ್ಮ ಕಾಳಿಂಗ ಸರ್ಪ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ನಮ್ಮ ಕಾಳಿಂಗ ಸರ್ಪ ಮತ್ತೆ ಯಾವುದೂ ಅಲ್ಲ, ದುರಾಸೆ. ನಮ್ಮ ದುರಾಸೆಗೂ ಕೂಡ 1 2 ಎಡೆಗಳು ಇಲ್ಲ, 1000. ಒಂದು 1000 ರೂಪಾಯಿ ಈ ತಿಂಗಳಲ್ಲಿ ನಾನು
ಹೇಗಾದ್ರೂ ಮಾಡಿ ಸಂಪಾದಿಸಬೇಕು ಅಂತ ಅನ್ಕೊಳ್ತೇವೆ. ಒಂದು 2 ದಿನದಲ್ಲಿ 1000 ರೂಪಾಯಿ ಸಿಕ್ಬಿಡುತ್ತೆ. 1000 ಬೇಕಾ, 2000, ಇನ್ನು 3000, 4000, ಹಿಂಗೆ ದುರಾಸೆ ಹುಡ್ತಾ ಹೋಗುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಭೋಜನವನ್ನ ಮಾಡ್ತಿರ್ತೇವೆ, ಊಟವನ್ನ ಮಾಡ್ತಿರ್ತೇವೆ, ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಲ್ಲ, ದುರಾಸೆ, ಇನ್ನು ತಿನ್ನೋಣ ಅಂತೇಳಿ ದುರಾಸೆ. ಇದೇ ಕಾಳಿಂಗ ಸರ್ಪ. ನಮ್ಮಲ್ಲಿರುವಂತಹ ಕಾಳಿಂಗ ಸರ್ಪ ಯಾವುದು ಅಂತ ಹೇಳಿದ್ರೆ ಇದೇ ದುರಾಸೆ ಎಂಬ ಕಾಳಿಂಗ ಸರ್ಪನಿಗೂ ಕೂಡ ಅನೇಕ ಈ ಬೇಕು ಬೇಡ ಎಂಬ ಹೆಡೆಗಳು ಸುತ್ತುವರ್ಕೊಂಡ್ಬಿಟ್ಟಿದೆ. ಇದು ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ ಭಗವಂತ ನಮ್ಮಲ್ಲಿ ಬಂದಾಗ ಮಾತ್ರ ಈ ದುರಾಸೆ ಎಂಬ ಕಾಳಿಂಗ ಸರ್ಪ ಹೋಗುತ್ತೆ. ಭಗವಂತ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು, ನಮ್ಮ ಅಂತರಂಗ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿದ್ರೆ ಶುಚಿಯಾಗಿರಲೇಬೇಕು. ಹೌದು, ನಮ್ಮ ಹೊರಗಿನ ಪ್ರದೇಶ ಶುಚಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಕ್ಲೀನ್ ಮಾಡಬಹುದು. ಇನ್ನು ಅಂತರಂಗ ಒಳಗಿನ ಪ್ರದೇಶ ಶುಚಿಯಾಗಿರ್ಬೇಕು ಅಂತ ಹೇಳಿದ್ರೆ ಕ್ಲೀನ್ ಮಾಡೋದಾ? ಇಲ್ಲ. ಮತ್ತೆ ಯಾವಾಗ ಶುಚಿಯಾಗಿರುತ್ತೆ ಅಂತ ಹೇಳಿದ್ರೆ ಯಾವಾಗ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತೇವೋ, ಸದಾಕಾಲ ಭಗವಂತನ ನಾಮಸ್ಮರಣೆ ಯಾವಾಗ ಮಾಡ್ತೇವೋ ಆವಾಗ ಮಾತ್ರ ನಮ್ಮ ಅಂತರಂಗ ಶುಚಿಯಾಗುತ್ತೆ. ಕೇವಲ ಅಂತರಂಗ ಶುಚಿಯಾಗೋದು ಅಷ್ಟೇ ಅಲ್ಲ, ಅಂತಹ ಅಂತರಂಗದಲ್ಲಿ ಭಗವಂತ ಬಂದು ನೆಲೆಸಿ ಕಾಳಿಂಗ ಎಂಬ ಈ ದುರಾಸೆಯನ್ನ ನಾಶ ಮಾಡ್ತಾನೆ. ನಾಶ ಮಾಡಿದಾಗ ನಮಗೆ ಆ ದುರಾಸೆಯೂ ಕೂಡ ಹೋಗುತ್ತೆ. ದುರಾಸೆ ಹೋಗಿ ಆಸೆ, ಎಷ್ಟು ಬೇಕೋ ಅಷ್ಟೇ ಆಸೆ. ಭಗವಂತನ ನಾಮಸ್ಮರಣೆ ಎಷ್ಟು ಮಾಡಬೇಕೋ ಅಷ್ಟು ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತೇವೆ ಅಂತ ಹೇಳಿ ಈ ಕಾಳಿಂಗ ಮರ್ದನ ಭಗವಂತ ಮಾಡಿದಾಗ ತಿಳಿಸಿದರು. ಇನ್ನು ಭಗವಂತ ಮತ್ತೆ ಒಂದು ಅವನ ಅವತಾರ ಕಾರ್ಯದಿಂದ ನಮಗೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಗೋಪಾಲಕ ಭಗವಂತ ಗೋಪಾಲನ ಕಾಯೋನು. ಇವನು ಎಲ್ಲಾ ಗೋಪಾಲರೊಟ್ಟಿಗೆ ಯಾವುದೋ ಒಂದು ಕಾಡಿಗೆ ಹೋಗ್ತಾನೆ. ಗೋವುಗಳನ್ನ ಕಾಯಿಸ್ಲಿಕ್ಕೆ ಅಂತೇಳಿ ಅಲ್ಲಿ ಕಾಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಎಲ್ರಿಗೂ ಕೃಷ್ಣ ಮತ್ತೆ ಬಲರಾಮನನ್ನು ಬಿಟ್ಟು ಮಿಕ್ಕಿದವೆಲ್ಲರಿಗೂ ಕೂಡ ಹಸಿವು ಶುರುವಾಗುತ್ತೆ. ಅವರು ಎಲ್ಲರೂ ಬಂದು ಗೋಪಾಲಕರು ಬಂದು ಕೃಷ್ಣ ಪರಮಾತ್ಮ ಅಂತ ಕೇಳ್ತಾರೆ, ಭಗವಂತ ನಮಗೆ ಹಸುವಾಗ್ತಿದೆಯಪ್ಪ, ಏನಾದ್ರೂ ಕೊಡು. ಏನ್ ಮಾಡ್ಬೇಕು? ಭಗವಂತ ಅವನಿಗೆ ಶಕ್ತಿ ಅವನೇ ಕೊಡ್ಬೋದಿತ್ತು, ಆದ್ರೆ ನಮಗೂ ಕೂಡ ಸಂದೇಶವನ್ನು ಕೊಡಬೇಕಲ್ಲ. ಭಗವಂತ ಏನ್ ಮಾಡಿದೆ ಅಂತ ಹೇಳಿದ್ರೆ, ದೂರದಲ್ಲಿ ಎಲ್ಲ ಬ್ರಾಹ್ಮಣರು ಸೇರಿಕೊಂಡು ಒಂದು ಯಾಗವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಾನು ಕೇಳಿದೆ ಅಂತ ಹೇಳಿ ಅನ್ನವನ್ನ ಬೇಡಿ ಅವರು ಕೊಡ್ತಾರೆ ಅಂತ ಹೇಳಿ ಪರಮಾತ್ಮ ಕಳಿಸ್ತಾನೆ. ಸರಿ ಆಯಿತು ಅಂತ ಹೇಳಿ ಎಲ್ಲಾ ಗೋಪಾಲಕರು ಅಲ್ಲಿಗೆ ಹೋಗ್ತಾರೆ. ಬ್ರಾಹ್ಮಣರು ಮಾಡುವಂತಹ ಯಾಗದ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಕೇಳ್ತಾರೆ, ನಾವು ಪರಮಾತ್ಮನ ಕೃಷ್ಣ ಹತ್ತಿರದಿಂದ ಬಂದಿದ್ದೇವೆ, ನಾವು ಗೋಪಾಲಕರು, ಕೃಷ್ಣ ಬಲರಾಮ ಮತ್ತೆ ನಮಗೆಲ್ಲರಿಗೂ ಕೂಡ ಹಸುವಾಗಿದೆ, ಅದರಿಂದಾಗಿ ಚೂರು ಅನ್ನವನ್ನ ಕೊಡಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ತಾರೆ. ಅವರು ಸುಮ್ಮನೆ ಇರ್ತಾರೆ ಬ್ರಾಹ್ಮಣರು. ಮತ್ತೊಮ್ಮೆ ಕೇಳ್ತಾರೆ, ನಾವು ಕೃಷ್ಣ ಕಡೆಯವರು ಬಂದಿದ್ದೇವೆ, ನಮಗೆ ಹಸುವಾಗಿದೆ ತುಂಬಾ, ನಮಗೆ ಏನಾದ್ರೂ ಕೊಡಿ, ಅನ್ನವನ್ನ ಕೊಡಿ. ಕೃಷ್ಣ ಪರಮಾತ್ಮ ಹೇಳಿ ಕಳಿಸಿದ್ದಾನೆ. ಅವ್ರಿಗೆ ಕೇಳಿಸ್ತೋ ಇಲ್ಲ ಅಂತ ಹೇಳಿ ಹಂಗೆ ಮತ್ತೆ ಅವ್ರ ಕೆಲಸದಲ್ಲಿ ಮಗ್ನರಾಗ್ಬಿಡ್ತಾರೆ. ಇವರಿಗೆ ಮೊದಲೇ ಹಸುವಾಗಿದೆ, ತುಂಬಾ ಬೇಜಾರಾಗುತ್ತೆ. ಮತ್ತೆ ವಾಪಸ್ಸು ಇವ್ರ ಹತ್ರ ಬರ್ತಾರೆ, ಕೃಷ್ಣ ಬಲರಾಮ ಹತ್ರ ಬರ್ತಾರೆ. ಬಂದು ಕೇಳ್ತಾರೆ, ಕೃಷ್ಣ ನಾವಲ್ಲಿ ಹೋಗಿ ನೀವು ಹೇಳಿದಂಗೆ ಕೇಳಿದ್ವಿ, ಅನ್ನವನ್ನ ಕೊಡು ಅಂತ ಕೇಳಿದ್ವಿ. ಒಮ್ಮೆ ಕೇಳಿದ್ವಿ, ಅವ್ರ ಕೆಲಸದಲ್ಲಿ ಮಗ್ನರಾಗಿದ್ರು. ಕೇಳಿಸಿಲ್ಲ ಅನ್ಕೊಂಡು ಮತ್ತೊಮ್ಮೆ ಕೇಳಿದ್ವಿ, ಅವರು ಕೇಳಿಸಿದ್ರು ಕೂಡ ಸುಮ್ಮನಿದ್ರು. ಹೌದಾ, ಸರಿ. ಹಿಂದ್ಗಡೆ ಅಡಿಗೆ ಮನೆ ಇದೆ, ಅವ್ರು ಯಾಗವನ್ನ ಮಾಡ್ತಿದಾರಲ್ವಾ, ಅದ್ರ ಹಿಂದ್ಗಡೆ ಅಡಿಗೆ ಮನೆ ಇದೆ. ಅಡಿಗೆ ಮನೆಯಲ್ಲಿ ಸ್ತ್ರೀಯರಿದ್ದಾರೆ, ಅವ್ರ ಹತ್ರ ಹೋಗಿ ನಾನು ಕಳಿಸಿದ್ದೀನಿ, ಕೃಷ್ಣ ಕಳಿಸಿದ್ದಾನೆ, ಅನ್ನವನ್ನ ಕೊಡಿ ಅಂತ ಕೇಳಿ ಖಂಡಿತವಾಗ್ಲೂ ಸ್ತ್ರೀಯರು ಕೊಡ್ತಾರೆ ಅಂತ ಹೇಳಿ ಭಗವಂತ ಹೇಳಿ ಕಳಿಸ್ತಾನೆ. ಆಯ್ತು ಅಂತೇಳಿ ಮತ್ತೆ ಹೋಗ್ತಾರೆ. ಬಸ್ಕೊಂಡಿದ್ದಾರೆ, ಮತ್ತೆ ಹೋಗ್ತಾರೆ. ಅವ್ರ ಹತ್ರ ಹೋಗಿ ಕೇಳ್ತಾರೆ, ಮಾತೆಯರೇ ನಾವು ಕೃಷ್ಣ ಕಡೆಯಿಂದ ಬಂದಿದ್ದೇವೆ ಅಂದ ತಕ್ಷಣ ಅವ್ರಿಗೆ ಖುಷಿ, ಸ್ತ್ರೀಯರಿಗೆಲ್ಲ ಖುಷಿ. ಯಾಕೆ? ಎಲ್ಲಾ ಸ್ತ್ರೀಯರಿಗೆ ಅಚ್ಚುಮೆಚ್ಚಿನ ಪರಮಾತ್ಮ, ಕೃಷ್ಣ ಪರಮಾತ್ಮ. ಅವ್ರಿಗೆ ಖುಷಿ ಆಗುತ್ತೆ. ಹೌದಾ, ಕೃಷ್ಣನ ಕಡೆಯವರು ನೀವು ಬನ್ನಿ ಅಂತ ಕರೀತಾರೆ. ಇಲ್ಲ, ನಮ್ಗೆ ಹಸುವಾಗಿದೆ, ಅದರಿಂದ ಬಂದಿದ್ದೇವೆ, ಚೂರು ಅನ್ನ ಕೊಡಿ. ನಿಮಗೆ ಯಾಕೆ ಕೊಡ್ತೇವೆ, ನಾವೇ ತಗೊಂಡ್ ಬರ್ತೇವೆ ಅಂತ ಹೇಳಿ ಅವರೇ ಎಲ್ಲರೂ ಕೂಡ ಅದು ಇದು ಏನೋ ಪಕ್ಷಗಳನ್ನ ಸಿದ್ಧ ಮಾಡಿಕೊಂಡು ಪರಮಾತ್ಮ ಕರೀತಾನೆ ಅನ್ಕೊಂಡು ಸಿದ್ಧ ಮಾಡಿಕೊಂಡು ಪರಮಾತ್ಮನಿಗೆ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸ್ತ್ರೀಯರು ಬರ್ತಿರ್ತಾರೆ. ಅವ್ರು ಬರ್ತಿರ್ಬೇಕಾದ್ರೆ ಅವ್ರ ಪತಿಗಳು ಗಂಡಂದ್ರು ತಡೀತಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ನೀವೆಲ್ಲ? ಇಲ್ಲ, ಪರಮಾತ್ಮ ಹಸು ಅಂತ ಹೇಳಿ ನಮ್ಮ ಹತ್ರ ಬಂದಿದ್ದಾನೆ,
ನಾವು ಅವನ ಹತ್ರ ಹೋಗೋದೇ ಕಷ್ಟ. ಅವನೇ ನಮ್ಮ ಹತ್ರ ಬಂದಿದ್ದಾನೆ, ನಾವು ಹೋಗಿ ಕೊಡ್ತೇವೆ. ಹೋಗ್ಬೇಡಿ ಹೋಗ್ಬೇಡಿ, ಅವ್ರ ಮಾತು ಲೆಕ್ಕಿಸಿದ್ರೆ ಇವರೆಲ್ಲರೂ ಕೂಡ ಹೋಗಿ ಪರಮಾತ್ಮನ ಮುಂದಿಟ್ಟು ಈ ಎಲ್ಲಾ ಭಕ್ಷ್ಯಗಳನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಸ್ತ್ರೀಯರು ಆ ಪರಮಾತ್ಮ ಕೃಷ್ಣ ಪರಮಾತ್ಮನಿಗೆ ಕೊಡ್ತಾರೆ. ಇಷ್ಟು ನಮಗೆ ಭಾಗವತದ ದಶಮಸ್ಕಂದ ತಿಳಿಸುತ್ತೆ. ಇಷ್ಟೇ ಕತೆ ಹೌದಾ? ಇಲ್ಲ, ಖಂಡಿತವಾಗ್ಲೂ ಕತೆ ಇಷ್ಟೇ ಅಲ್ಲ. ನಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಲೇಬೇಕು. ವಿಶೇಷವಾಗಿ ಎಲ್ಲಾ ಸ್ತ್ರೀಯರು ಅಳವಡಿಸಿಕೊಳ್ಳಲೇಬೇಕು. ಹೇಗೆ ಅಂತ ಹೇಳಿದ್ರೆ ನಮಗೆ ಭಾಗವತ ಸಂದೇಶವನ್ನು ಕೊಡ್ತಾ ಇದೆ. ಕೇವಲ ಸ್ತ್ರೀಯರಿಗಷ್ಟೇ ಅಲ್ಲ, ಸ್ತ್ರೀಯರು ಮತ್ತು ಪುರುಷರು ಎಲ್ಲರೂ ಕೂಡ ಅಳವಡಿಸಿಕೊಳ್ಳಲೇಬೇಕು. ಪರಮಾತ್ಮನಿಗೆ ಕೇವಲ ಭಕ್ಷ್ಯ ಭೋಜ್ಯ ಇವುಗಳು ಮಾತ್ರ ಅವನಿಗೆ ಇಷ್ಟ ಅಲ್ಲ, ಇವುಗಳೇ ಅವನಿಗೆ ಬೇಕು ಅಂತ ಇಲ್ಲ. ಮತ್ತೆ ಎಂಥ ಭಕ್ಷ್ಯ ಎಂಥ ಭೋಜ್ಯ ಅವನಿಗೆ ಬೇಕು ಅಂತ ಹೇಳಿದ್ರೆ ನಾವು ಆಚರಿಸುವಂತಹ ಧರ್ಮ, ನಾವು ಆಚರಿಸುವಂತಹ ಸದ್ಧರ್ಮವೆಂಬ ಭೋಕ್ಷ್ಯ ಮತ್ತೆ ಅನ್ನ ಭಗವಂತನಿಗೆ ಬೇಕು. ಯಾವಾಗ ನಾವು ಸದ್ಧರ್ಮವನ್ನ ಆಚರಿಸ್ತೇವೋ ಆವಾಗ ಮಾತ್ರ ಭಗವಂತ ಪ್ರೀತನಾಗ್ತಾನೆ. ಕೇವಲ ಆಗಿನ ಕಾಲದಲ್ಲಿ ಅವರಿಗೆ ಹಸುವಾಗಿತ್ತು, ಅವರು ಭಕ್ಷ್ಯ ಭೋಜನವನ್ನು ತಂದಿಟ್ರು, ಭಗವಂತನಿಗೆ ಖುಷಿ ಆಯಿತು. ಆದ್ರೆ ನಾವೆಲ್ಲರೂ ಕೂಡ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೇವಲ ಅಷ್ಟು ಭಕ್ಷ್ಯ ನೂರಾರು ಭಕ್ಷ್ಯ ಭೋಜನಗಳನ್ನು ಮಾಡಿ ಭಗವಂತನ ನೈವೇದ್ಯ ಮಾಡ್ತೀವಿ ಅಂತ ಹೇಳಿದ್ರೆ ಭಗವಂತ ಖಂಡಿತವಾಗ್ಲೂ ಕೂಡ ಪ್ರೀತನಾಗೋಲ್ಲ. ಮತ್ತೆ ಯಾವ ಭೋಜ್ಯ ಯಾವ ಭಕ್ಷ್ಯ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ನಾವು ಆಚರಿಸುವಂತಹ ಸದ್ಧರ್ಮವೆಂಬ ಭಕ್ಷ್ಯವನ್ನ ಯಾವಾಗ ಪರಮಾತ್ಮನಿಗೆ ಆಚರಿಸ್ತೇವೋ ಅವಾಗ ಭಗವಂತ ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾನೆ. ಹೇಳ್ತಾರೆ ಏನಂತ ಹೇಳಿದ್ರೆ ಸ್ವಕರ್ಮನ ತಮಭ್ಯರ್ಚ ಸಿದ್ಧಿಂ ವಿಂದಂತಿ ಮಾನವ ಅಂತೇಳಿ. ಅಂದ್ರೆ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಭಗವಂತ ಇದು ನಿನಗೋಸ್ಕರ ಮಾಡ್ತಿದ್ದೇನಪ್ಪ ಅಂತ ಯಾವಾಗ ಅನ್ಕೊಂಡು ನಾವು ಒಂದು ಕೆಲಸವನ್ನ ಮಾಡ್ತೇವೋ ಆವಾಗ ಮಾತ್ರ ಭಗವಂತ ಪ್ರೀತನಾಗಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ ನಮಗೆ ಭಾಗವತವು ಕೂಡ ಸಂದೇಶ ಕೊಡ್ತಾ ಇದೆ. ಅದರಿಂದಾಗಿ ನಾವು ಎಂತಹ ಭಕ್ಷ್ಯ ಭೋಜ್ಯಗಳನ್ನ ಭಗವಂತನಿಗೆ ಕೊಡಬೇಕು ಅಂತ ಹೇಳಿದ್ರೆ ಸದ್ಧರ್ಮವೆಂಬ ಭಕ್ಷ್ಯ ಭೋಜ್ಯಗಳನ್ನು ನಾವು ಭಗವಂತನಿಗೆ ಕೊಟ್ಟರೆ ಆವಾಗ ಮಾತ್ರ ಭಗವಂತ ಪ್ರೀತನಾಗ್ತಾನೆ ಅಂತ ಹೇಳಿ ಭಾಗವತ ತಿಳಿಸುತ್ತೆ. ಇನ್ನು ಮತ್ತೆ ಯಾವುದು ಭಗವಂತ ನಮಗೆ ಸಂದೇಶವನ್ನು ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಗೋವರ್ಧನೋದ್ಧಾರ ಅಂತ ಹೇಳಿ ಭಗವಂತನಿಗೆ ಹೇಳ್ತಾರೆ. ಯಾಕೆ ಭಗವಂತನಿಗೆ ಗೋವರ್ಧನೋದ್ಧಾರ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಗೋಪಾಲಕರೆಲ್ಲರೂ ಕೂಡ ವರ್ಷಕ್ಕೊಮ್ಮೆ ಇಂದ್ರದೇವನಿಗೆ ಪೂಜೆಯನ್ನ ಮಾಡ್ತಿರ್ತಾರೆ. ಇಂದ್ರದೇವನಿಗೆ ವರ್ಷಕ್ಕೊಮ್ಮೆ ಪೂಜೆಯನ್ನ ಮಾಡ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂದ್ರದೇವ ನೀನು ಪ್ರೀತನಾಗಿ ನಮ್ಮ ಊರಿಗೆ ಮಳೆಯನ್ನ ಕೊಡಪ್ಪ ಅಂತ ಹೇಳಿ ಇಂದ್ರದೇವರಿಗೆ ಪೂಜೆಯನ್ನ ಮಾಡ್ತಿರ್ತಾರೆ. ಅವತ್ತು ಕೂಡ ಒಂದಿನ ಎಲ್ಲರೂ ಕೂಡ ಸಿದ್ಧರಾಗಿ ಇಂದ್ರನಿಗೆ ಪೂಜೆಯನ್ನ ಮಾಡ್ಲಿಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ಪರಮಾತ್ಮ ಕೃಷ್ಣ ಪರಮಾತ್ಮ ಅವರನ್ನು ತಡಿತಾನೆ. ಎಲ್ಲಿಗೆ ಹೋಗ್ತೀರಾ ಎಲ್ಲರೂ? ಇಲ್ಲ, ಪ್ರತಿ ವರ್ಷವೂ ಕೂಡ ನಾವು ಇಂದ್ರನಿಗೆ ಪೂಜೆಯನ್ನು ಮಾಡ್ತೀವಿ, ಮಳೆ ಆಗ್ಬೇಕು ಅಂತ ಹೇಳಿ ಪೂಜೆ ಮಾಡ್ತೇವೆ, ಅದರಿಂದಾಗಿ ಪೂಜೆಯನ್ನು ಮಾಡ್ಲಿಕ್ಕೆ ಹೋಗ್ತಿದ್ವಿ. ಯಾಕೆ ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತಿದ್ದೀರಾ ನೀವು? ಕಣ್ಣು ಇದರಿಗೆ ಬ್ರಾಹ್ಮಣರು ಕಾಣ್ತಿದ್ದಾರೆ, ಅಷ್ಟು ಸಾವಿರ ಸಾವಿರ ಗೋವುಗಳು ಕಾಣ್ತಾ ಇದೆ, ಅಷ್ಟು ಮರ ಗಿಡಗಳು ಕಾಣ್ತಾ ಇದೆ, ಸುಂದರವಾದಂತಹ ಪ್ರಕೃತಿ ಕಾಣ್ತಾ ಇದೆ. ಇದನ್ನೆಲ್ಲವನ್ನ ಬಿಟ್ಟು ಇಂದ್ರನಿಗೆ ಯಾಕೆ ಪೂಜೆ ಮಾಡೋದು? ಭಗವಂತ ಹೇಳುವಂತಹ ಮಾತು, ಇಂದ್ರನಿಗೆ ಪೂಜೆ ಯಾಕೆ ಮಾಡ್ತಾ ಇದ್ದೀರಾ? ಕಣ್ಣು ಮುಂದೆ ಬ್ರಾಹ್ಮಣರಿದ್ದಾರೆ, ಗೋವುಗಳು ಇದೆ, ಗಿಡ ಮರಗಳಿದೆ, ಪ್ರಕೃತಿ ಇದೆ, ಸುಂದರವಾದಂತಹ ಪ್ರಕೃತಿ ಇದೆ, ಇವಕ್ಕೆ ಪೂಜೆಯನ್ನ ಮಾಡಿ ಇಂದ್ರನಿಗೆ ಪೂಜೆಯನ್ನ ಮಾಡಬೇಡಿ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ಸೇರ್ಕೊಂಡು ಗೋವುಗಳಿಗೆ ಬ್ರಾಹ್ಮಣರಿಗೆ ಪ್ರಕೃತಿಗೆ ಪೂಜೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಇಂದ್ರದೇವನಿಗೆ ಕೋಪ ಬರುತ್ತೆ. ಕೋಪ ಬಂದು ಪ್ರತಿ ವರ್ಷ ನನಗೆ ಪೂಜೆ ಮಾಡೋದು, ಈ ವರ್ಷ ಮಾಡ್ತಾ ಇಲ್ಲ ಅಂತ ಹೇಳಿ ಕೋಪ ಬಂದು ಜೋರಾಗಿ ಮಳೆಯನ್ನ ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದಲ್ವಾ? ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ಬಂದ್ರೆ ನಮಗೂ ಕೂಡ ಖುಷಿ. ಮಳೆ ನಾವ್ ಎಷ್ಟು ಅನ್ಕೊಂಡಿರ್ತೀವೋ ಅಷ್ಟು ಹೆಚ್ಚಾಗಿ ಮಳೆ ಬಂದ್ರೆ ಬೆಳೆ ನಾಶ ಆಗುತ್ತೆ ಅಂತ ಹೇಳಿ ನಮಗೂ ಕೂಡ ದುಃಖ. ಜೋರಾಗಿ ಮಳೆ ಬರುತ್ತೆ. ಜೋರಾಗಿ ಮಳೆ ಬರುತ್ತಿರ್ಬೇಕಾದ್ರೆ ಭಗವಂತನೇ ಬಂದು ಮಳೆ ಬರ್ತಾ ಇದೆ. ಭಗವಂತ ಏನ್ ಹೇಳಿದ? ಪ್ರಕೃತಿಯನ್ನ ಪೂಜೆ ಮಾಡಿ, ಪ್ರಕೃತಿಯಲ್ಲಿ ಮರ ಗಿಡಗಳಿದೆ, ಪರ್ವತಗಳಿದೆ, ಅವುಗಳನ್ನ ಪೂಜೆ ಮಾಡಿ ಅಂತ ಭಗವಂತ ಹೇಳಿದ. ಅವುಗಳನ್ನ ಪೂಜೆ ಮಾಡ್ತಿದ್ದಾರೆ. ಜೋರಾಗಿ ಮಳೆ ಬರ್ತಾ ಇದೆ, ಎಲ್ಲರನ್ನು ಕೂಡ ಕಾಪಾಡಬೇಕು. ಆಗ ಭಗವಂತ ಬರ್ತಾನೆ. ಭಗವಂತ ಬಂದು ತನ್ನ ಕೇವಲ ಒಂದು ಕೈಯಿಂದಲ್ಲ, ಕೈಯಲ್ಲಿರುವಂತಹ ಒಂದು ಹೆಬ್ಬೆರಳು ಕೇವಲ ಕಿರುಬೆರಳಿನಿಂದ
ಇಡೀ ಆ ಪರ್ವತವನ್ನ, ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿತಾನಂತೆ. ಯಾರಿಗೂ ಕೂಡ ಚೂರು ಮಳೆ ಹನಿ ಸಿಡಿಯದಂತೆ ಎತ್ತಿ ಹಿಡಿತಾನಂತೆ. ಎತ್ತಿ ಹಿಡಿದಾಗ ಎಲ್ರಿಗೂ ಕೂಡ ಓ, ನಾವು ಇಂದ್ರ ದೇವರಿಂದ ಬಚಾವಾದ್ವಿ ಅಂತ ಹೇಳಿ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಸ್ವಲ್ಪ ದಿನಗಳ ಕಾಲ ಹೀಗೆ ಭಗವಂತ ಆ ಪರ್ವತವನ್ನ ಎತ್ತಿ ಹಿಡಿದಿರ್ತಾನೆ. ಎತ್ತಿ ಹಿಡಿದಾಗ ಭಗವಂತ ಕೇಳ್ತಾನಂತೆ, ಮಳೆ ನಿಂತ, ನೋಡ್ಕೊಂಡ್ ಬರ್ತೇವೆ ಅಂತೇಳಿ ಗೋಪಾಲಕರು ಹೋಗ್ತಾರೆ. ಇದನ್ನ ವಾದಿರಾಜ ಗುರು ಸಾರ್ವಭೌಮರು ಅವರು ತಿಳಿಸ್ತಾರೆ. ಎಷ್ಟು ಅದ್ಭುತವಾಗಿ ವಾದಿರಾಜರು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಗವಂತ ಕೃಷ್ಣ ಪರಮಾತ್ಮ ಮತ್ತೆ ಗೋಪಾಲಕರ ಮಾತು ಯಾವ ರೀತಿಯಾಗಿತ್ತು ಅನ್ನೋದನ್ನ ವಾದಿರಾಜ ಗುರು ಸಾರ್ವಭೌಮರು ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಕೇಳ್ತಾನಂತೆ, ಮಳೆ ಇನ್ನೂ ಬರ್ತಾ ಇದೆಯಾ, ಕಾಣಿಸ್ತಾ ಇಲ್ಲ. ಭಗವಂತ ಕೇಳಿದ, ಮಳೆ ಇನ್ನೂ ಬರ್ತಾ ಇದೆಯಾ, ಕಾಣಿಸ್ತಾ ಇಲ್ಲ. ಆಗ ಗೋಪಾಲಕರು ಹೇಳ್ತಿದ್ದಾರೆ, ಸ್ವಾಮಿ ಅದು ಮಳೆ ಅಲ್ಲ, ಹನಿ ಉದುರ್ತಾ ಇದೆ, ಆದ್ರೆ ಅದು ಮಳೆ ಅಲ್ಲ. ಮತ್ತೇನು? ಗೋಪಾಲಕರು ಹೇಳ್ತಾರೆ, ಅದು ಯಾವುದೂ ಮಳೆ ಹನಿ ಅಲ್ಲ, ಎಲ್ರಿಗೂ ಕೂಡ ಆನಂದ ಬಾಷ್ಪ ಬರ್ತಾ ಇದೆ. ಆನಂದ ಬಾಷ್ಪ, ನಮ್ಮ ಕಣ್ಣೀರು ನಿಮಗೆ ಮಳೆ ಹನಿಯಾಗಿ ತೋರ್ತಾ ಇದೆ ಅಂತ ಹೇಳಿ ಗೋಪಾಲಕರು ಹೇಳ್ತಾರಂತೆ. ಮತ್ತೆ ಪರಮಾತ್ಮ ಕೇಳ್ತಾನೆ, ಹೌದಾ ಮಳೆ ಬರ್ತಿಲ್ವಾ, ಆದ್ರೆ ಮೇಘದ ಶಬ್ದ ಕೇಳ್ತಾ ಇದೆ ಅಲ್ವಾ, ಮೇಘದ ಶಬ್ದ ಕೇಳ್ತಾ ಇದೆ ಅಲ್ವಾ ಭಗವಂತ ಕೇಳ್ತಾನೆ. ಇದೆಲ್ಲವೂ ಕೂಡ ವಾದಿರಾಜರ ಮಾತು. ಅವರಿಬ್ಬರು ಹೇಗೆ ಸಂಭಾಷಣೆ ಇತ್ತು ಅಂತ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಮಳೆ ಬರ್ತಾ ಇಲ್ವಾ, ಆದ್ರೆ ಮೇಘದ ಶಬ್ದ ಕೇಳ್ತಾ ಇದೆ, ಮೋಡದ ಶಬ್ದ ಕೇಳ್ತಾ ಇದೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನಂತೆ. ಆಗ ಗೋಪಾಲಕರು ಹೇಳ್ತಾರಂತೆ, ಸ್ವಾಮಿ ಅದು ಯಾವುದೂ ಕೂಡ ಮೇಘದ ಶಬ್ದ ಅಲ್ಲ, ಮತ್ಯಾವುದು ಶಬ್ದ? ಎಲ್ಲರೂ ಕೂಡ ಖುಷಿಯಾಗಿ ಜೋರಾಗಿ ತಿಳಿಸ್ತಾ ಇದ್ದಾರೆ ಆ ಶಬ್ದ ಅಂತ ಹೇಳಿ ಎಲ್ಲಾ ಗೋಪಾಲಕರು ಖುಷಿಯಿಂದ ಚೀರ್ತಾ ಇದ್ದಾರೆ. ಅದು ಅದರ ಶಬ್ದ ಹೊರತು ಮೇಘದ ಶಬ್ದ ಅಲ್ಲ ಅಂತ ಹೇಳ್ತಾರೆ. ಹೌದಾ, ಮಳೆನೂ ಬರ್ತಾ ಇಲ್ಲ, ಮೇಘನೂ ಇಲ್ಲ, ಮೇಘದ ಶಬ್ದವೂ ಕೂಡ ಇಲ್ಲ, ಆದ್ರೆ ಮಿಂಚ್ತಾ ಇದೆ ಅಲ್ವಾ, ಮಿಂಚು ಬರ್ತಾ ಇದೆ ಅಲ್ವಾ. ಆಗ ಗೋಪಾಲಕರು ಹೇಳ್ತಾರೆ, ಸ್ವಾಮಿ ಅದು ಮಿಂಚಲ್ಲ, ಮತ್ತೇನು? ಎಲ್ಲರೂ ಕೂಡ ಖುಷಿಯಿಂದ ಆಭರಣಗಳನ್ನ ಧರಿಸ್ಕೊಂಡಿದ್ದಾರಲ್ವಾ, ಆ ಆಭರಣಗಳ ಕಾಂತಿ ಹೊಳಿತಾ ಇದೆ, ಅದು ಮಿಂಚಲ್ಲ, ಆಭರಣಗಳ ಕಾಂತಿ ಅಂತ ಹೇಳಿ ಗೋಪಾಲಕರು ಹೇಳ್ತಾರಂತೆ. ಹೌದಾ, ಮಳೆನೂ ಬರ್ತಾ ಇಲ್ಲ, ಮೇಘದ ಶಬ್ದವೂ ಕೂಡ ಅಲ್ಲ ಅಂತಿದ್ದೀರಾ, ಮಿಂಚು ಕೂಡ ಇಲ್ಲ ಅಂತಿದ್ದೀರಾ, ಆದ್ರೆ ಜೋರಾಗಿ ಗಾಳಿ ಬೀಸ್ತಾ ಇದೆ ಅಲ್ವಾ, ಇದು ಹೇಗೆ? ಆಗ ಗೋಪಾಲಕರು ಹೇಳ್ತಾರಂತೆ, ಸ್ವಾಮಿ ಜೋರಾಗಿ ಗಾಳಿ ಬೀಸ್ತಾ ಇಲ್ಲ, ಮತ್ತೇನು? ಎಲ್ಲಾ ದೇವತೆಗಳು ನೀವು ಎಲ್ಲರನ್ನೂ ಕೂಡ ಗೋಪಾಲಕರನ್ನ, ಇಡೀ ಊರಿನ ಜನರನ್ನ ಕಾಪಾಡಿ ಕೇವಲ ಕಿರುಬೆರಳಿನಿಂದ ಪರ್ವತವನ್ನ ಎತ್ತಿದ್ದೀರಲ್ಲ, ಸಂತೋಷವಾಗಿ ಎಲ್ಲಾ ದೇವತೆಗಳು ನಿಮಗೆ ಹೂವನ್ನ ಎರಚಿದ್ದಾರೆ. ಆ ಹೂಗಳನ್ನ ಎರಚಿರಬೇಕಾದ್ರೆ ಎಲ್ಲಾ ದುಂದುಬಿಗಳು, ಜೇನು ಹುಳಗಳು ಅವುಗಳನ್ನ ಹಿಂಬಾಡಿಕೊಂಡು ಬರ್ತಾ ಇದೆ, ಅದರ ರೆಕ್ಕೆಗಳು ನಿಮಗೆ ಗಾಳಿಯಿಂದ ಕಾಣ್ತಾ ಇದೆ ಅಂತ ಹೇಳಿ ಆ ಗೋಪಾಲಕರು ಹೇಳ್ತಾರಂತೆ. ಹೌದಾ, ಸರಿ ಆಯ್ತು, ಮಳೆನೂ ಇಲ್ಲ, ಮೇಘದ ಶಬ್ದವೂ ಕೂಡ ಇಲ್ಲ ಅಂತಿದ್ದೀರಾ, ಮತ್ತೆ ಮಿಂಚೂ ಕೂಡ ಇಲ್ಲ ಅಂತಿದ್ದೀರಾ, ಗಾಳಿಯೂ ಕೂಡ ಇಲ್ಲ ಅಂತಿದ್ದೀರಾ, ಆದ್ರೆ ಆಕಾಶ ಕಪ್ಪು ಯಾಕಾಗಿದೆ? ಭಗವಂತ ಕೇಳ್ತಾನೆ, ಆಕಾಶ ಕಪ್ಪು ಯಾಕಾಗಿದೆ ಅಂತೇಳಿ. ಆಗ ಎಲ್ರೂ ಕೂಡ ಹೇಳ್ತಾರಂತೆ ಗೋಪಾಲಕರು, ಸ್ವಾಮಿ ಆಕಾಶ ಕಪ್ಪಾಗಿಲ್ಲ, ಇಂದ್ರದೇವರ ಮುಖ ಕಪ್ಪಾಗಿದೆ ಅಂತೆ. ಯಾಕೆ ಇಂದ್ರದೇವರ ಮುಖ ಯಾಕೆ ಕಪ್ಪಾಗಿದೆ ಅಂತ ಹೇಳಿದ್ರೆ, ಇಂದ್ರದೇವರಿಗೆ ತುಂಬಾ ಕೋಪ ಬಂದಿದೆ, ಅದರಿಂದಾಗಿ ಇಂದ್ರದೇವರ ಮುಖ ಕಪ್ಪಾಗಿದೆ ಅಂತೆ. ಹೌದಾ, ಮತ್ತೆ ಮೋಡಗಳು ಇಲ್ವಾ ಅಂತ ಕೇಳ್ತಾರಂತೆ. ಇಲ್ಲ, ಮೋಡಗಳು ಕೂಡ ಇಲ್ಲ. ಮತ್ತೆ ಯಾವುದು ಈ ಕಣ್ಣಿಗೆ ಕಾಣ್ತಾ ಇದ್ರೆ ಅವೆಲ್ಲ ಏನು ಅಂತ ಕೇಳಿದಾಗ, ನಿಮ್ಮನ್ನ ನೋಡ್ಲಿಕ್ಕೆ ಅಂತ ಹೇಳಿ ಎಲ್ಲಾ ದೇವತೆಗಳು ತಮ್ಮ ವಿಮಾನದಿಂದ ಬಂದಿದ್ದಾರೆ, ಅವೆಲ್ಲವೂ ಕೂಡ ವಿಮಾನಗಳು ಅಂತ ಹೇಳಿ ಆ ಗೋಪಾಲಕರು ಹೇಳ್ತಾರಂತೆ. ಹೌದಾ, ಹೊರಗಡೆ ಕತ್ಲಿಲ್ವಾ? ಇಲ್ಲ ಸ್ವಾಮಿ, ಹೊರಗಡೆ ಕತ್ಲಿಲ್ಲ. ಮತ್ತೆ ಎಲ್ಲೋಗಿದೆ ಕತ್ಲು ಅಂತ ಕೇಳಿದಾಗ ಆಗ ಗೋಪಾಲಕರು ಹೇಳ್ತಾರಂತೆ, ಸ್ವಾಮಿ ಯಾರು ನಿಮ್ಮನ್ನು ಪರಮಾತ್ಮ ಅಲ್ಲ, ನೀವು ಕೇವಲ ನಮ್ಮಂತೆ ಮಾನವರು ಅಂತ ಯಾರು ಅನ್ಕೊಂಡಿದಾರಲ್ವಾ, ಅವರ ಹೃದಯದಲ್ಲಿ ಕತ್ತಲು, ಅಜ್ಞಾನ ಅಂದರೆ ಕತ್ತಲು, ಆ ಅಜ್ಞಾನ ಕೂದಿದೆ ಅಂತ ಹೇಳಿ ಗೋಪಾಲಕರ ಹೇಳ್ತಾರಂತೆ. ಕೊನೆಯದಾಗಿ ಒಂದು ಕೇಳ್ತಾರಂತೆ, ಸರಿ ಮಳೆಯೂ ಇಲ್ಲ ಅಂತಿದ್ದೀರಾ, ಮೇಘವೂ ಇಲ್ಲ ಅಂತ ಹೇಳಿದ್ರಿ, ಮಿಂಚೂ ಇಲ್ಲ ಅಂತ ಹೇಳಿದ್ರಿ, ಗಾಳಿಯೂ ಕೂಡ ಇಲ್ಲ ಅಂತ ಹೇಳಿದ್ರಿ, ಮತ್ತೆ ಕತ್ತಲು ಕೂಡ ಇಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ಚಳಿ ಇಲ್ವಾ ಅಂತ ಕೇಳ್ತಾರಂತೆ. ಕೊನೆಯದಾಗಿ ಪರಮಾತ್ಮ ಚಳಿ ಇಲ್ವಾ ಅಂತ ಕೇಳ್ತಾರಂತೆ. ಆಗ
ಎಲ್ಲಾ ಗೋಪಾಲಕರು ಹೇಳ್ತಾರಂತೆ, ಇಲ್ಲ ಚಳಿ ಇಲ್ಲ. ಮತ್ತೆ ಯಾರು ಚಳಿ ಎಲ್ಲೋ ಹೋಯಿತು ಅಂತ ಕೇಳಿದಾಗ ಹೇಳ್ತಾರಂತೆ, ಇಂದ್ರದೇವರು ಅಹಂಕಾರದಿಂದ ಇಂದ್ರದೇವರಲ್ಲಿ ಆ ಚಳಿ ಸೇರ್ಕೊಂಡಿದೆ, ಅದರಿಂದಾಗಿ ಇಂದ್ರದೇವರಿಗೆ ಈಗ ಹೆದರಿಕೆ ಉಂಟಾಗಿ ಅವರು ನಡುತ್ತಾ ಇದ್ದಾರೆ ಅಂತ ಹೇಳಿ ಆ ಗೋಪಾಲಕರೆಲ್ಲರೂ ಕೂಡ ಅವರಿಗೆ ಪರಮಾತ್ಮನಿಗೆ ಉತ್ತರವನ್ನು ಕೊಟ್ಟರು ಅಂತ ಹೇಳಿ, ಈ ರೀತಿಯಾಗಿ ಅವರ ಸಂಭಾಷಣೆ ಇತ್ತು ಅಂತ ಹೇಳಿ ವಾದಿರಾಜ ಗುರು ಸಾರ್ವಭೌಮರು ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ. ಇನ್ನು ಎಲ್ರಿಗೂ ಕೂಡ ಪರಮಾತ್ಮ ಆಕರ್ಷಿತನಾಗಿದ್ದಾನೆ. ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಶರದೃತು ಇರುತ್ತೆ. ಶರದೃತುವಿನಲ್ಲಿ ವೇಣುಗಾನ ಕೊಳ್ಳನ್ನ ಉಟ್ಕೊಂಡು ಒಂದು ಮರದ ಕೆಳಗಡೆ ಭಗವಂತ ಕೂತಿರ್ತಾನೆ. ಎಲ್ಲರೂ ಭಗವಂತ ಕೂತಿರ್ಬೇಕಾದ್ರೆ ಆ ಶಬ್ದ, ವೇಣುಗಾನ ಶಬ್ದ ಎಲ್ಲಾ ಗೋಪಿಕಾ ಸ್ತ್ರೀಯರಿಗೆ ಕೇಳಿಸುತ್ತೆ. ಗೋಪಿಕಾ ಸ್ತ್ರೀಯರಿಗೆ ಕೇಳಿಸಿದ ತಕ್ಷಣ ಅವರೊಂದು ಕೆಲಸವನ್ನ ಮಾಡ್ತಿರ್ತಾರೆ. ಮನೆ ಕೆಲಸವನ್ನೆಲ್ಲ ಬಿಟ್ಟು ಭಗವಂತನ ಹತ್ರ ಬಂದು ಕೂಡ್ತಾರೆ. 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. ಆದ್ರೂ ಕೂಡ ಗೋಪಿಕಾ ಸ್ತ್ರೀಯರು ಮನೆಗೆ ಹೋಗಲೇ ಇಲ್ಲ. ಆಗ ಭಗವಂತ ಹೇಳ್ತಾನೆ, ಗೋಪಿಕಾ ಕನ್ಯರೇ, ನಿಮಗೆ ಅಂತ ಹೇಳಿ ಗಂಡ, ಮಕ್ಕಳು, ಅತ್ತೆ, ಮಾವ ಎಲ್ಲರೂ ಕೂಡ ಇದ್ದಾರೆ. ನೀವು ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಕೂತ್ರೆ ಅದು ಸರಿಯಲ್ಲ. ನೀವು ಹೋಗಿ ನಿಮ್ಮ ನಿಮ್ಮ ಮನೆ ಕೆಲಸವನ್ನ ನೋಡ್ಕೊಳ್ಳಿ ಅಂತ ಹೇಳಿ ಭಗವಂತ ಹೇಳ್ತಾನೆ. ಮಧ್ಯರಾತ್ರಿ ಆಗ್ತಾ ಬಂದಿದೆ, ಇಲ್ಲಿರೋ ಸರಿಯಲ್ಲ, ಹೋಗಿ ಅಂತ ಹೇಳಿ ಭಗವಂತ ಹೇಳ್ತಾನೆ. ಆಗ ಎಲ್ಲಾ ಗೋಪಿಕಾ ಸ್ತ್ರೀಯರು ಹೇಳ್ತಾರೆ, ಸ್ವಾಮಿ, ಅವರೆಲ್ಲರೂ ಕೂಡ ನೀನೇ ಹೇಳ್ತಿದೀಯಾ, ನಮಗೆ ಗಂಡಂದಿದ್ದಾರೆ, ಮಕ್ಕಳಿದ್ದಾರೆ, ಅತ್ತೆ ಮಾವಂದ್ರಿದ್ದಾರೆ, ಅವರನ್ನು ನೋಡ್ಕೊಳ್ಳಬೇಕು ಅಂತ ಹೇಳೋದು ಸರಿ, ನಾವು ಹೋಗಿ ಅವ್ರನ್ನ ನೋಡ್ಕೊಳ್ಬೇಕು. ಆದ್ರೆ ಕೇವಲ ಅವರು ಈ ಜನ್ಮದಲ್ಲಿ ಮಾತ್ರ ಅಪ್ಪ ಅಮ್ಮ, ಅತ್ತೆ ಮಾವ, ಮಕ್ಕಳು ಅಷ್ಟೇ. ಆದ್ರೆ ಎಲ್ಲರೂ ಕೂಡ ಕೇವಲ ಈ ಜನ್ಮದಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಅಪ್ಪ ಕೇವಲ ಅಪ್ಪ ಮಾತ್ರ ಆಗ್ಲಿಕ್ಕೆ ಸಾಧ್ಯ, ಅಮ್ಮ ಕೇವಲ ಅಮ್ಮ ಮಾತ್ರ ಆಗ್ಲಿಕ್ಕೆ ಸಾಧ್ಯ, ಮಾವನೂ ಹಾಗೆ, ಅತ್ತೆನೂ ಹಾಗೆ, ಮಕ್ಕಳು ಕೂಡ ಹಾಗೆ. ಕೇವಲ ಮಕ್ಕಳು ಮಾತ್ರ ಆಗ್ಲಿಕ್ಕೆ ಸಾಧ್ಯ. ತಂದೆ ಆಗ್ತಾರ, ಮಾವಂದ್ರ ಆಗ್ತಾರ? ಇಲ್ಲ, ಕೇವಲ ಮಕ್ಕಳು ಮಾತ್ರ ಆಗ್ತಾರೆ. ಆದ್ರೆ ನೀ ಇದೆಯಲ್ವಾ, ಎಂತವನು ನೀನು ಅಂತ ಹೇಳಿದ್ರೆ ಗೋಪಿಕಾಸ್ತ್ರೀ ಹೇಳ್ತಾರೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ತ್ವಮೇವ ಮಾತಾ, ನೀನೇ ಅಮ್ಮ. ತ್ವಮೇವ ಪಿತಾ, ನೀನೇ ತಂದೆ. ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ನೀನೇ ಬಂಧು, ನೀನೇ ಸಖ, ನೀನೇ ಗೆಳೆಯ, ಎಲ್ಲವೂ ಕೂಡ ನೀನೇ. ಕೊನೆಗೆ ತ್ವಮೇವ ಸರ್ವಂ ಮಮ ದೇವ ದೇವ, ಎಲ್ಲವೂ ಕೂಡ ನೀನೇ ಸ್ವಾಮಿ. ಅವರು ಕೇವಲ ಈ ಜನ್ಮದಲ್ಲಿ ಮಾತ್ರ ಅಪ್ಪ ಅಮ್ಮ ಮಕ್ಕಳಾಗಿ ಸಾಧ್ಯ. ಆದ್ರೆ ಎಲ್ಲಾ ಜನ್ಮದಲ್ಲಿಯೂ ಕೂಡ ಯಾರು ಅಪ್ಪ ಯಾರು ಅಮ್ಮ ಅಂತ ಹೇಳಿದ್ರೆ ಅದು ನೀನು ಮಾತ್ರ ಆಗ್ಲಿಕ್ಕೆ ಸಾಧ್ಯ. ನಿನ್ನನ್ನು ಬಿಟ್ಟು ಅವರನ್ನು ನೋಡ್ಕೊಳ್ಳಿಕ್ಕೆ ಹೋಗೋದು ನಮಗೆ ಅಷ್ಟು ಚಲೋ ಅನ್ಸಲ್ಲ. ಅದರಿಂದಾಗಿ ನಾವು ಇಲ್ಲೇ ಇದ್ದುಕೊಂಡೆ ನಿಮ್ಮ ಈ ವೇಣುಗಾನವನ್ನ ಕೇಳ್ತೇವೆ ಅಂತ ಹೇಳಿ ಆ ಎಲ್ಲಾ ಗೋಪಿಕಾ ಸ್ತ್ರೀಯರು ಹೇಳಿದ್ರು. ಅದರಿಂದಾಗಿ ಇಷ್ಟು ಹೇಳಿದ್ರು, ನಾವು ಕೂಡ ಇದನ್ನ ಅಳಿಸ್ಕೊಳ್ಳೇಬೇಕು. ಕೇವಲ ನಮಗೆ ಈ ಜನ್ಮದಲ್ಲಿ ಮಾತ್ರ ತಂದೆ ತಾಯಿಗಳು, ಮುಂದಿನ ಜನ್ಮದಲ್ಲಿ ತಂದೆ ತಾಯಿಗಳು, ಅತ್ತೆ ಮಾವಂದಿರು, ಮಕ್ಕಳು ಅವರೇ ಸಿಗ್ತಾರೆ ಅಂತ ಹೇಳಿ ಇಲ್ವೇ ಇಲ್ಲ. ಏನೋ ಅದೃಷ್ಟ ಮಾಡಿದ್ರೆ, ನಮ್ಮ ಪುಣ್ಯ ಇದ್ರೆ ಅವ್ರು ಸಿಗ್ತಾರೆ. ಆದ್ರೆ ಎಲ್ಲಾ ಜನ್ಮದಲ್ಲಿಯೂ ಕೂಡ ತಂದೆ ತಾಯಿ ಸಖ ಬಂಧು ಯಾರು ಅಂತ ಹೇಳಿದ್ರೆ ಅದು ಕೇವಲ ಪರಮಾತ್ಮ ಮಾತ್ರ. ಅದರಿಂದಾಗಿ ಏನೇ ಕಷ್ಟ ಬಂದರೂ ಕೂಡ ನಾವು ಮೊದಲಿಗೆ ಪರಮಾತ್ಮನ ಮಾತ್ರ ಮರೆ ಹೋಗ್ಬೇಕು ಅಂತ ಹೇಳಿ ನಮಗೆ ಭಾಗವತ ಸಂದೇಶ ಕೊಡ್ತಾ ಇದೆ. ಇಷ್ಟಾಯ್ತು. ಇಷ್ಟೆಲ್ಲ ಆದ್ಮೇಲೆ ಗೋಪಿಕಾ ಸ್ತ್ರೀಯರಿಗೆ ಚೂರು ಅಹಂಕಾರ ಬರುತ್ತಂತೆ. ಯಾಕೆ ಅಹಂಕಾರ ಅಂತ ಹೇಳಿದ್ರೆ, ಭಗವಂತ ಕೃಷ್ಣ ಪರಮಾತ್ಮ ನಮಗೆ ಚೂರು ಸನಿಹನಾಗ್ತಿದ್ದಾನೆ, ಅವನಿಗೆ ನಾವು ಹತ್ತಿರರಾಗ್ತಿದ್ದೇವೆ ಅಂತ ಹೇಳಿ ಇವರಿಗೆ ಚೂರು ಅಹಂಕಾರ ಬರುತ್ತಂತೆ. ಯಾವಾಗ ಚೂರು ಅಹಂಕಾರ ಬರುತ್ತೋ ತಕ್ಷಣ ಪರಮಾತ್ಮ ಮಾಯವಾಗಿಬಿಡ್ತಾನೆ. ಅವರು ಅಲ್ಲಿ ಇಲ್ಲಿ ಹುಡುಕ್ತಾರೆ ಅಂತ, ಎಲ್ಲಿ ಹೋದರೂ ಕೂಡ ಭಗವಂತ ಸಿಗೋದೇ ಇಲ್ಲ. ತುಂಬಾ ಹುಡುಕ್ತಾರೆ ಅಂತೆ ಗೋಪಿಕಾ ಸ್ತ್ರೀಯರು, ಎಲ್ಲಿಯೂ ಕೂಡ ಭಗವಂತ ಸಿಗೋದೇ ಇಲ್ಲ. ನಮಗೂ ಕೂಡ ಅಷ್ಟೇ. ಚೂರು ಪರಮಾತ್ಮನ ಪೂಜೆ ಪುರಸ್ಕಾರವನ್ನ ಮಾಡಿದ್ರೆ ಸಾಕು,
ಓ ನಾವು ದಿನಚರಿ ಕೂಡ ಪೂಜೆನ ಮಾಡ್ತಿದ್ದೇವೆ ಅಂತೇಳಿ ಯಾವಾಗ ಅಹಂಕಾರ ಬರುತ್ತೋ ಆವಾಗ ಖಂಡಿತವಾಗ್ಲೂ ಕೂಡ ನಮಗೆ ಭಗವಂತ ಸಿಗೋದೇ ಇಲ್ಲ. ಗೋಪಿಕಾಸ್ತ್ರೀಯರಿಗೆ ಸಿಗದೆ ಮಾಯವಾಗಿದ್ದಾನೆ, ಇಲ್ಲಿ ನಮಗೆ ಅಲ್ಲಿ ಗೋಪಿಕಾಸ್ತ್ರೀಯರಿಗೆ ಕಾಣ್ತಾ ಇಲ್ಲ, ಅದೃಶ್ಯನಾಗಿದ್ದಾನೆ. ಎಲ್ಲಾ ಗೋಪಿಕಾ ಸ್ತ್ರೀಯರು ಹುಡುಕ್ತಾ ಇದ್ದಾರೆ. ಹುಡುಕಿ 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 ಕೊನೆಗೆ ಅವರು ಹೇಳ್ತಿದ್ದಾರೆ ಏನು ಅಂತ ಹೇಳಿದ್ರೆ, ಜಯತಿ ತೇಧಿಕಂ ಜನ್ಮನ ವ್ರಜ ಶಯತ ಇಂದಿರಾ ಸಾಧು ತತ್ರ ಹಿ ದಹಿತ ದೃಶ್ಯತಾ ತ್ವಾಂ ದಿದೃಶ್ಯತಾ ತ್ವಯಿ ಗತಾ ಸವಾಸ್ತ್ರಾಮಿ ಚಿನ್ವತೆ. ಈ ರೀತಿಯಾಗಿ ಭಗವಂತನನ್ನ ಸ್ತೋತ್ರ ಮಾಡಿದರು. ಯಾವಾಗ ಈ ರೀತಿಯಾಗಿ ಭಗವಂತನನ್ನ ಸ್ತೋತ್ರ ಮಾಡಿದ್ರು ಆವಾಗ ಅವರಲ್ಲಿ ಚೂರ ಅಹಂಕಾರ ಹೋಯ್ತು. ಅಹಂಕಾರ ಹೋಯ್ತು 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 ಹುಡುಕಾಡಿ ಹುಡುಕಾಡಿ ಕೊನೆಗೆ ಪೂರ್ತಿಯಾಗಿ ಅಹಂಕಾರ ಹೋಗಿ ಭಗವಂತನಲ್ಲಿಯೇ ಭಕ್ತಿ ಉಂಟಾಗಿ ಅವರು ಭಗವಂತನನ್ನ ಕರೀತಾ ಇದ್ದಾರೆ. ಆಗ ಭಗವಂತ ಬರ್ತಾನಂತೆ. ಇದು ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಿರಿಯರು. ತಂದೆ ತಾಯಿ ಅಡಿಗೆ ಮನೆಯಲ್ಲಿರ್ತಾಳೆ, ಮಗು ಏನೋ ಒಂದು ಆಟ ಆಡ್ತಿರುತ್ತೆ. ಆಟ ಆಡ್ತಿರ್ಬೇಕಾದ್ರೆ ಮಗು ಚೀರ್ತಾ ಇರುತ್ತೆ. ಆದ್ರೆ ತಾಯಿ ಮಗುವಿನ ಕಡೆ ಲಕ್ಷ್ಯ ಇರೋದಿಲ್ಲ. ಯಾಕೆ? ಮಗುವಿನ ಒಂದು ಸ್ವಭಾವ, ಚೀರೋದು ಸ್ವಭಾವ, ಅದರಿಂದಾಗಿ ಚೀರ್ತಾ ಇದೆ. ಯಾವಾಗ ಮಗು ಗಟ್ಟಿಯಾಗಿ ಅಳ್ಳಿಕ್ಕೆ ಪ್ರಾರಂಭ ಆಗುತ್ತೋ ಆವಾಗ ತಾಯಿ ಓಡೋಡಿ ಮಗುವಿನ ಹತ್ತಿರ ಬರ್ತಾಳಂತೆ. ಅದೇ ರೀತಿಯಾಗಿ ಇವರು ಕೂಡ ಕೃಷ್ಣ 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 ಅಂತ ಹುಡುಕ್ತಾ ಇದ್ದಾರೆ, ಭಗವಂತ ಬರಲೇ ಇಲ್ಲ. ಯಾವಾಗ ಅಹಂಕಾರ ಹೋಗಿ ಕೃಷ್ಣನಲ್ಲಿ ಭಕ್ತಿ ಉಂಟಾಗಿ ಯಾವಾಗ ಕೃಷ್ಣ ಅಂತ ಭಕ್ತಿಯಿಂದ ಕರೀತಾರೋ ಆವಾಗ ಭಗವಂತ ಪ್ರತ್ಯಕ್ಷನಾಗ್ತಾನಂತೆ. ನಾವು ಕೂಡ ಕೇವಲ ನಮಗೆ ಏನೋ ಕೃಷ್ಣ ಅಂತ ಹೇಳ್ತೇವೆ, ಬಾಯಿ ಬಿಟ್ಟು ಕೃಷ್ಣ ಅಂತ ಹೇಳ್ತೇವೆ, ಏನು ಉಪಯೋಗ ಇಲ್ಲ. ಭಗವಂತನ ನೆನೆಸ್ಕೊಂಡು ಯಾವಾಗ ಕೃಷ್ಣ ಅಂತ ಹೇಳ್ತೇವೋ ಆವಾಗ ಮಾತ್ರ ಭಗವಂತ ನಮಗೆ ದೊರಕ್ತಾನೆ, ನಮಗೂ ಕೂಡ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳಿ ಭಾಗವತ ನಮಗೆ ಸಂದೇಶ ಕೊಡ್ತು. ಇನ್ನು ಕೊನೆಯದಾಗಿ ಸತ್ಕರ್ಮವನ್ನ ಮಾಡಿದರೆ ಭಗವಂತ ಒಲಿತಾನೆ ಅಂತ ಹೇಳಿದ್ವಿ. ಸತ್ಕರ್ಮ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ನಮಗೆ ಗುರುಗಳು ಒಂದು ಕಥೆಯನ್ನ ಹೇಳಿದ್ರು. ಆ ಕತೆ ನೆನಪಾಯಿತು, ಅದರಿಂದಾಗಿ ಅದನ್ನು ಹೇಳ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಸತ್ಕರ್ಮವನ್ನ ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಲೇಬೇಕು. ಒಂದು ವೇಳೆ ಸತ್ಕರ್ಮವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಏನ್ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೋ ಒಬ್ಬನಿಗೆ 3 ಜನ ಸ್ನೇಹಿತರಿದ್ದರಂತೆ. ಒಬ್ಬನಿಗೆ 3 ಜನ ಸ್ನೇಹಿತರು. ನನಗೆ 3 ಜನ ಸ್ನೇಹಿತರಿದ್ದಾರೆ. ಮೊದಲೇದನ್ನ ತುಂಬಾ ಇಷ್ಟಪಡ್ತೇನೆ ನಾನು, ಆದ್ರೆ ಅವನು ನನ್ನನ್ನ ಇಷ್ಟನೇ ಪಡೋದಿಲ್ಲ. ನಾನೇ ಅವನಿಗೆ ಮೇಲ್ಬಿದ್ದು ಮಾತಾಡಿಸ್ತೇನೆ, ಅವನು ನನ್ನನ್ನು ಒಂದಿನ ಕೂಡ ಮಾತೇ ಆಡ್ಸಲ್ಲ. ಇನ್ನು ಎರಡನೇದವನು ಎಷ್ಟು ಬೇಕೋ ಅಷ್ಟೇ, ನಂಗೆ ಏನಾದ್ರು ಕೆಲಸ ಇತ್ತಾ ಅವನನ್ನ ಮಾತಾಡಿಸ್ತೇನೆ, ಕೆಲಸ ಇಲ್ವಾ ಮಾತೇ ಆಡ್ಸೋದಿಲ್ಲ. ಮೊದಲೇದವನ್ನ ಪ್ರೀತಿಯಿಂದ ಮಾತಾಡ್ತೇನೆ, ಅವನು ನನ್ನ ಮಾತೇ ಆಡ್ಸಲ್ಲ. ಎರಡನೇದವನ್ನ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೇನೆ, ಅವನು ಕೂಡ ನನ್ನ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾನೆ. ಇನ್ನು ಮೂರನೇದವನಿದ್ದಾನೆ, ಅವನನ್ನ ನಾನು ಮಾತೇ ಆಡ್ಸಲ್ಲ, ನನ್ನ ಅವನ ಕಂಡ್ರೆ ಇಷ್ಟನೇ ಇಲ್ಲ, ಆದ್ರೆ ಅವನಿಗೆ ನಾನಂದ್ರೆ ತುಂಬಾ ಇಷ್ಟ. ನಾನು ಮಾತಾಡ್ತಿಲ್ಲ ಅಂದ್ರೂ ಕೂಡ ಅವನೇ ಮೇಲ್ಬಿದ್ದು ಮಾತಾಡ್ತಾನೆ. ಈ ಕಡೆ ಮೊದಲೇದವನ್ನ ನಾನು ಮೇಲ್ಬಿದ್ದು ಮಾತಾಡ್ತೇನೆ, ಅವನು ಮಾತಾಡ್ಸಲ್ಲ. ಕೊನೆಯದನ್ನ ನಾನು ಮಾತೇ ಆಡ್ಸಲ್ಲ, ಅವನು ಮೇಲ್ಬಿದ್ದು ಮಾತಾಡಿಸ್ತಾನೆ. ಒಂದಿನ ಏನಾಯ್ತು, ನಾನು ಏನೂ ಕೂಡ ತಪ್ಪು ಮಾಡೇ ಇಲ್ಲ, ನಾನು ಅಂತ ಅನ್ಕೊಂಡಿದ್ದೆಲ್ಲ ನೀವೆಲ್ಲರೂ ಕೂಡ ನಾನು ಅಂತ ಅನ್ಕೊಳ್ಳಿ, ಅವಾಗ ಮಾತ್ರ ಕತೆ ನಮಗೆ ಮನ ಮುಟ್ಟುತ್ತೆ. ನಾನು ಏನು ತಪ್ಪೇ ಮಾಡಿಲ್ಲ, ಯಾವುದೋ ಏನೋ ಒಂದು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಸುಮ್ಮನೆ ಸುಳ್ಳು ಆರೋಪಿಸಿ ನನ್ನನ್ನ ಜೈಲಿಗೆ ಕಳಿಸ್ಬಿಡ್ತಾರೆ. ಅವಾಗ ನಾನು ತಪ್ಪು ಮಾಡಿದ ವಸ್ತುತಃ ಎಲ್ರಿಗೂ ಕೂಡ ಗೊತ್ತು. ಇದನ್ನು ಹೇಳಿಕ್ಕೆ ಯಾರು ಬರಬೇಕು? ನನ್ನ 3 ಜನ ಸ್ನೇಹಿತರಿದ್ರಲ್ಲ ಅವರೇ ಬರಬೇಕು. ಮೊದಲೇದವನು ಬರೋದೇ ಇಲ್ಲ. ಯಾಕೆ? ನಾನು ಮಾತಾಡ್ತಿರ್ಲಿಲ್ಲ ಅವನು, ಆದ್ರೆ ನಾನು ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದೆ, ಅವನು ಬರೋದೇ ಇಲ್ಲ. ಎರಡನೇದವನು ಏನ್ ಮಾಡ್ತಿದ್ದೆ, ನಂಗೆ ಎಷ್ಟು ಕೆಲಸ ಬೇಕೋ ಅಷ್ಟೇ, ಅವನು ಅಷ್ಟೇ. ಜೈಲಿಗೆ ಹೋದ್ನಾ, ಬಿಡು ಹೋಗ್ಲಿ, ನನಗೇನು. ಇನ್ನು 3ನೇ ಸ್ನೇಹಿತ ಇದ್ದ, ನಾನು ಮಾತಾಡ್ತಿರ್ಲಿಲ್ಲ, ಅವನು ನಾನು ಮಾತಾಡ್ತಿದ್ದ. ಅವನು ಬಂದ
ನ್ಯಾಯಾಲಯಕ್ಕೂ ಕೂಡ ಬಂದ. ಇವನೇನು ತಪ್ಪು ಮಾಡಿಲ್ಲ, ಇವನ್ ಸ್ನೇಹಿತ, ಇವನು ಯಾವುದೇ ತಪ್ಪು ಮಾಡಿಲ್ಲ, ಸುಮ್ಮನೆ ಅಪರಾಧ ಹೊರಿಸಿದ್ದಾರೆ, ಇವನು ತಪ್ಪು ಮಾಡಿಲ್ಲ, ಕ್ಷಮಿಸಿ. ಆಯ್ತು ಅಂತ ಹೇಳಿ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ನ್ಯಾಯಾಲಯ ಕ್ಷಮಿಸ್ತು. ಇಷ್ಟು ಕತೆ. ಏನು ಇದರಿಂದ ಏನು ಅಂತ ಹೇಳಿದ್ರೆ, ಇದು ಈ ಕತೆ ಇದೆ ಅಲ್ವಾ, ಈ ಕತೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಎಲ್ಲರ ಜೀವನದಲ್ಲಿಯೂ ನಡೀತಾನೇ ಇದೆ. ಹೌದಾ? ಹೇಗೆ ಅಂತ ಹೇಳಿದ್ರೆ, ಎಲ್ರಿಗೂ ಕೂಡ ಅನ್ಕೊಳ್ಳಿ, ಈಗ ನಮಗೆಲ್ರಿಗೂ ಕೂಡ 3 ಜನ ಸ್ನೇಹಿತರಿದ್ದಾರೆ ನಮ್ಮ ಜೀವನದಲ್ಲಿ. ನಮಗೆಲ್ರಿಗೂ ಕೂಡ 3 ಜನ ಸ್ನೇಹಿತರು. ಮೊದಲೇದು ದುಡ್ಡು. ಹೌದು, ಎಲ್ರಿಗೂ ಕೂಡ ದುಡ್ಡು ಬೇಕೇ ಬೇಕು, ಅಷ್ಟು ಇಷ್ಟಪಡ್ತೇವೆ, ದುಡ್ಡನ್ನ ಅಷ್ಟು ಇಷ್ಟಪಡ್ತೇವೆ. ಎರಡನೇದು ಬಂಧು ಜನರನ್ನ ಎಷ್ಟು ಕೆಲಸ ಆಯ್ತೋ ಮುಗೀತು ಅಷ್ಟೇ. ಎರಡನೇ ಸ್ನೇಹಿತರು ಅಷ್ಟೇ ಇದ್ನಲ್ವಾ, ಕೆಲಸ ಆಯ್ತೋ ಮುಗೀತು. ಮೂರನೇದೇನು? ಸತ್ಕರ್ಮ, ಒಳ್ಳೆಯ ಕೆಲಸ. ಯಾವತ್ತಾದ್ರೂ ಕೂಡ ನಾವು ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂತ ಪ್ರವೃತ್ತಿ ಮಾಡ್ತೇವಾ? ಖಂಡಿತವಾಗ್ಲೂ ಕೂಡ ಇಲ್ವೇ ಇಲ್ಲ. ಆದರೆ ಒಂದಿನ ದಾಸರು ಹೇಳಿದಂತೆ, ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಹಿಂಗೆ ಕೊನೆಗೆ ಸಾವು ನಮಗೆ ತಪ್ಪಿಲ್ಲ. ಒಂದಿನ ಸಾವಿದೆ, ಒಂದಿನ ಸಾವು ಬಂತು, ಎಲ್ರಿಗೂ ಕೂಡ ಒಂದಿನ ಸಾವು ಬಂತು. ಅಲ್ಲಿ ಹೇಗೆ ಅವನು ನನಗೆ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅಪರಾಧಿ ಆದೆ, ಇಲ್ಲಿಯೂ ಕೂಡ ಸಾವು ಬಂದಿದೆ, ಎಲ್ರಿಗೂ ಕೂಡ ಸಾವು ಬಂದಿದೆ. ಬಂದಾಗ ಮೊದಲೇದು ಏನನ್ನ ಇಷ್ಟಪಡ್ತಿದೀವಿ ಎಲ್ರು? ದುಡ್ಡು ಬಂತಾ? ಇಲ್ಲ, ನಾವು ಎಲ್ಲಿಟ್ಟಿರ್ತೀವಿ ಅಲ್ಲೇ ಇರುತ್ತೆ. ಎರಡನೇದು ಬಂಧು ಜನರು. ಎಲ್ಲಿವರೆಗೆ ಬಂಧು ಜನರು ಬಂದ್ರು, ಸ್ಮಶಾನದವರೆಗೆ ಬಂದ್ರು, ಮುಗೀತೋ ಹೋದ್ರು ಅಷ್ಟೇ. ಕೊನೆಗೆ ಮೂರನೇದು ಯಾವುದು? ಸತ್ಕರ್ಮವನ್ನ ನಾವು ಮಾಡ್ತಾನೇ ಇರಲಿಲ್ಲ. ಆದ್ರೆ ಒಂದು ವೇಳೆ ಯಾವುದೋ ಒಂದು ನಮ್ಮ ಜೀವನದಲ್ಲಿ, ನಮ್ಮ ಈ ಜನ್ಮದಲ್ಲಿ ಸತ್ಕರ್ಮವನ್ನು ನಾವು ಒಂದು ಮಾಡಿದ್ವಿ ಅಂತ ಆದ್ರೆ, ಆಗ ಆ ಸತ್ಕರ್ಮ ಇದೆಯಲ್ವಾ, ಕೊನೆಗೆ ಯಮನ ಮುಂದೆ ನಾವು ನಿಂತಿರ್ತೇವೆ, ನಮ್ಮ ಹಿಂದೆ ನಮ್ಮ ಪಕ್ಕದಲ್ಲಿ ಬಂದು ಅದು ನಿಂತು ಆ ಸತ್ಕರ್ಮ ಹೇಳುತ್ತೆ, ಇವನು ಭೂಲೋಕದಲ್ಲಿ ಈ ಜನ್ಮದಲ್ಲಿ ಯಾವುದೋ ಒಂದು ಸತ್ಕರ್ಮವನ್ನು ಮಾಡಿದ್ದಾನೆ ಅಂತ ಹೇಳಿ ಯಮನ ಹತ್ತಿರ ಹೇಳೋದು ಯಾವುದು ಅಂತ ಹೇಳಿದ್ರೆ ಸತ್ಕರ್ಮನೇ ಹೊರತು ದುಡ್ಡಲ್ಲ, ಬಂಧು ಜನರಲ್ಲ. ಅದರಿಂದಾಗಿ ಅವಶ್ಯವಾಗಿ ನಾವೆಲ್ಲರೂ ಕೂಡ ಸತ್ಕರ್ಮವನ್ನ ಮಾಡಲೇಬೇಕು. ಯಾವಾಗ ಸತ್ಕರ್ಮವನ್ನು ಮಾಡ್ತೇವೋ ಆವಾಗ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನಿಂತುಕೊಂಡು ಮತ್ಮತ್ತೆ ಸತ್ಕರ್ಮವನ್ನ ಮಾಡಲಿಕ್ಕೆ ಅವನು ಪ್ರೇರಣೆಯನ್ನ ಕೊಡ್ತಾನೆ. ಅದರಿಂದಾಗಿ ಸತ್ಕರ್ಮವನ್ನ ಮಾಡಲೇಬೇಕು. ಇನ್ನು ಕೊನೆಯದಾಗಿ ಹರಿ ಇಚ್ಛೆ ಅಂತ ಎಲ್ಲರೂ ಕೂಡ ಹೇಳ್ತೇವೆ. ಈಗಿನ ಕಾಲಮಾನದಲ್ಲಿ ನಮ್ಗೆಲ್ರಿಗೂ ಕೂಡ ಅದೇ ಆಗ್ಬಿಟ್ಟಿದೆ. ಏನಿಲ್ಲಪ್ಪ, ಇದು ಕಲಿಯುಗ, ಎಲ್ಲವೂ ಕೂಡ ಹರಿ ಇಚ್ಛೆ, ಅವನು ಹೇಗ್ ಮಾಡಿಸ್ತಾನೋ ಹಾಗೆ ನಡೆಯುತ್ತೆ, ಹರಿ ಇಚ್ಛೆ ಅಂತ ಹೇಳ್ತೀವಿ. ಇದನ್ನ ಭಗವಂತ ಅವನ ಅವತಾರ ಮಾಡಿದಾಗಲೇ ಹರಿ ಇಚ್ಛೆ ಅನ್ನೋದು ತಪ್ಪು ಅಂತ ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ. ಆದ್ರೆ ನಾವು ಇವತ್ತಿಗೂ ಕೂಡ ಅದನ್ನ ಗಮನ ಹರಿಸೇ ಇಲ್ಲ. ಯಾವುದು ಅಂತ ಹೇಳಿದ್ರೆ, ಪರಮಾತ್ಮ ಒಮ್ಮೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಕ್ರೂರನನ್ನ ಕರೀತಾನೆ. ಅಕ್ರೂರನನ್ನ ಕರೆದು ಧೃತರಾಷ್ಟ್ರನಿಗೆ ಹೇಳಿ ಕಳಿಸ್ತಾನೆ. ನೋಡು ಅಕ್ರೂರ, ಧೃತರಾಷ್ಟ್ರನಿಗೆ ಹೇಳು, ಕೇವಲ ನಿನಗೆ ಕೌರವರು ಮಾತ್ರ ಮಕ್ಕಳಲ್ಲ, ನಿನ್ನ ತಮ್ಮಂದಿರ ಪಾಂಡವನ ಮಕ್ಕಳು ಪಾಂಡವರು ಕೂಡ ಇದ್ದಾರೆ, ಅವರಿಗೂ ಕೂಡ ನೀನು ಆಸ್ತಿಯನ್ನ ಸಮವಾಗಿ ಕೊಡಬೇಕು. ಇದನ್ನ ಹೋಗಿ ಧೃತರಾಷ್ಟ್ರನಿಗೆ ಹೇಳು ಅಂತ ಹೇಳಿ ಅಕ್ರೂರನಿಗೆ ಪರಮಾತ್ಮ ಹೇಳಿ ಕಳಿಸ್ತಾನೆ. ಅಕ್ರೂರ ಆಯ್ತು ಅಂತ ಹೇಳಿ ಧೃತರಾಷ್ಟ್ರನ ಹತ್ತಿರ ಬರ್ತಾನೆ. ಬಂದು ಧೃತರಾಷ್ಟ್ರ, ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಹೇಳಿದ್ದಾನೆ, ಕೇವಲ ನಿನ್ನ ಮಕ್ಕಳಿಗೆ ಮಾತ್ರ, ನಿನ್ನ ಮಕ್ಕಳು ಮಾತ್ರ ಇರೋದಲ್ಲ, ನಿನ್ನ ತಮ್ಮಂದಿರ ಮಕ್ಕಳು ಪಾಂಡವರು ಕೂಡ ಇದ್ದಾರೆ, ಅವರಿಗೂ ಕೂಡ ಆಸ್ತಿ ಸಮಪಾಲಾಗಿ ಕೊಳ್ಳೇಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳಿ ಕಳಿಸಿದ್ದಾನೆ ಅಂತ ಹೇಳಿ ಅಕ್ರೂರ ಹೇಳ್ತಾನೆ. ಆಗ ಧೃತರಾಷ್ಟ್ರ ಕೇಳಿಸ್ತೋ ಇಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾನೆ. ಸುಮ್ಮನೆ ಆಗೋದಷ್ಟೇ ಅಲ್ಲ, ಅವನು ಕೂಡ ಹೇಳ್ತಾನೆ, ಅವನಿಗೆ ವ್ಯಾಮೋಹ, ಮಕ್ಕಳು ಅಂತ ಹೇಳಿದ್ರೆ ವ್ಯಾಮೋಹ, ಅಷ್ಟು ವ್ಯಾಮೋಹ, ಏನಾದ್ರೂ ಕೂಡ ನನ್ನ ಮಕ್ಕಳಿಗೆ ಆಗ್ಬೇಕು, ಪಾಂಡವರಿಗೆ ಬೇಡೇ ಬೇಡ. ಅವನು ಹೇಳ್ತಾನೆ, ನಂದೇನಿದೆಯಪ್ಪ, ಎಲ್ಲ ಹರಿ ಇಚ್ಛೆ. ಅವನು ಹೇಗೆ ಅನ್ಕೊಂಡಿದ್ದಾನೆ ಹಂಗಾಗ್ಲಿ. ಖಂಡಿತವಾಗ್ಲೂ ಕೂಡ ಹರಿ ಇಚ್ಛೆ ಹೇಗಿರುತ್ತೆ ಆ ರೀತಿ ಹಾಗೆ ಆಗುತ್ತೆ. ಆದ್ರೆ ನಮ್ದು ಚೂರು ಪ್ರವೃತ್ತಿ ಬೇಕಲ್ವಾ, ಏನಾದ್ರೂ ಕೆಲಸ ಮಾಡ್ಬೇಕು, ನಾವು ಮಾಡಿದ್ರೆ ಮಾತ್ರ ಹರಿ ಇಚ್ಛೆ ಆಗ್ಲಿಕ್ಕೆ ಸಾಧ್ಯ. ಧೃತರಾಷ್ಟ್ರ ಹರಿ ಇಚ್ಛೆ ಯಾವ ರೀತಿಯಾಗಿದೆ ಆ ರೀತಿ ಹಾಗೆ ಆಗುತ್ತೆ, ನಾವೇ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ. ಹೇಗೆ ಧೃತರಾಷ್ಟ್ರ ಹೇಳಿನೋ ಅದೇ ರೀತಿಯಾಗಿ ನಾವು ಕೂಡ ಇಂದಿಗೂ ಕೂಡ ನಮ್ದೇನಿಲ್ಲಪ್ಪ, ಎಲ್ಲವೂ ಕೂಡ ಹರಿ ಇಚ್ಛೆ,
ಹರಿ ಹೇಗೆ ಅನ್ಕೊಳ್ತಾನೋ ಹಾಗಾಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪು. ಯಾವಾಗ ಚೂರು ನಾವು ಪ್ರವೃತ್ತಿಯನ್ನು ಮಾಡ್ತೇವೋ ಆವಾಗ ಮಾತ್ರ ಭಗವಂತನ ಇಚ್ಛೆ ಏನಿದೆಯೋ ಅದಾಗುತ್ತೆ. ಏನೋ ಈಗ ಒಂದು ಮನೆ ಆಗ್ಬೇಕು ಅಂತ ಅನ್ಕೊಳ್ತೀವಿ, ಮನೆ ಆಗ್ಬೇಕು ಅಂತ ಅನ್ಕೊಳ್ತೇವೆ, ಸುಮ್ಮನೆ ಕೂತ್ರೆ ಆಗ್ಲಿಕ್ಕೆ ಸಾಧ್ಯನಾ? ಇಲ್ವೇ ಇಲ್ಲ. ಪ್ರವೃತ್ತಿ ಬೇಕಲ್ವಾ? ಮೇಸ್ತ್ರಿಗಳನ್ನ ಕರ್ಕೊಂಡ್ಬರ್ಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಆ ಸಾಮಗ್ರಿಗಳನ್ನ ತರಬೇಕು, ಅವಾಗ ಮಾತ್ರ ಮನೆ ಆಗ್ಲಿಕ್ಕೆ ಸಾಧ್ಯ. ಹರಿ ಇಚ್ಛೆ ಮನೆ ಆಗ್ಬೇಕು ಅಂತ ಇದೆ, ನಮ್ ಪ್ರವೃತ್ತಿ ಬೇಕು, ಪ್ರವೃತ್ತಿ ಮಾತ್ರ ಇದ್ರೆ ಮಾತ್ರ ಹರಿ ಇಚ್ಛೆ ಆಗ್ಲಿಕ್ಕೆ ಸಾಧ್ಯ. ಅದರಿಂದಾಗಿ ನಾವೆಲ್ಲರೂ ಕೂಡ ಇವಾಗೇನು ಕಲಿಯುಗ ಇದು, ನಮ್ದೇನಿಲ್ಲ, ಹರಿ ಇಚ್ಛೆ ಅನ್ನೋದು ಧೃತರಾಷ್ಟ್ರ ಮಾತಿನಂತೆ ನಮ್ಮ ಮಾತೂ ಕೂಡ ಆಗುತ್ತೆ. ಅದರಿಂದಾಗಿ ಯಾವತ್ತೂ ಕೂಡ ನಾವು ಹರಿ ಇಚ್ಛೆ ಅಂತ ಹೇಳಬಾರದು, ನಮ್ಮ ಪ್ರವೃತ್ತಿಯು ಕೂಡ ಸ್ವಲ್ಪ ಇರಬೇಕು ಅಂತೇಳಿ ನಾವು ಪ್ರವೃತ್ತಿಯನ್ನ ಮಾಡಲೇಬೇಕು. ಇನ್ನು ಈ ಗುರುಗಳ ಪಂಚಮ ಚಾತುರ್ಮಾಸ್ಯದ ಸಮಯದಲ್ಲಿ ಇಲ್ಲಿಯೇ ನಮ್ಮ ಮಠದ ಪರಂಪರೆಯಲ್ಲಿಯೇ ಬಂದಂತಹ ಗುರುಗಳ ವೃಂದಾವನವೂ ಕೂಡ, ಮೂಲ ವೃಂದಾವನ ಕೂಡ ಇಲ್ಲಿಯೇ ಇದೆ. ಅದರಿಂದಾಗಿ ಪ್ರತಿನಿತ್ಯವೂ ಕೂಡ ಇಲ್ಲಿ ಜ್ಞಾನಸತ್ರ ಯಾಗ ಆಗ್ತಾನೇ ಇದೆ. ಇದು ಕೂಡ ಒಂದು ಸತ್ಕರ್ಮ, ಇದು ಕೂಡ ಒಂದು ಸತ್ಕರ್ಮವೇ ಹೌದು. ಸತ್ಕರ್ಮ ಮಾಡಿದೀವಿ ಅಂತ ಹೇಳಿದ್ರೆ ನಮಗೆ ಯಮಲೋಕಕ್ಕೆ ಎಲ್ಲರೂ ಕೂಡ ಹೋಗ್ತೇವೆ. ಯಮಲೋಕದಲ್ಲಿ ಇವರು ಸತ್ಕರ್ಮ ಮಾಡಿದಾನೆ ಅಂತ ಹೇಳ್ಕೊಳ್ಳಿಕ್ಕೆ ಯಾವುದಾದ್ರು ಸತ್ಕರ್ಮ ಬೇಕು. ಅದರಿಂದಾಗಿ ಕೇವಲ ಸತ್ಕರ್ಮ ಮಾಡಬೇಕಾದ್ರೆ ಒಂದು ಕಿವಿಯಿಂದ ಕೇಳ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ರೆ ಏನೂ ಕೂಡ ಪ್ರಯೋಜನ ಇಲ್ಲ. ಯಾವುದನ್ನ ಕೇಳಿರ್ತೇವೆ ಚೂರು ಎಲ್ಲವೂ ಕೂಡ ಆಗದೆ ಇದ್ರೆ ಸ್ವಲ್ಪನಾದ್ರೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಅದರಿಂದಾಗಿ ಎಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಪ್ರವಚನದಲ್ಲಿ ಪಂಡಿತರು ಏನನ್ನ ಹೇಳಿರ್ತಾರೋ ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ಅಳವಡಿಸಿಕೊಳ್ಬೇಕು ಅಂತ ನಾನು ತಿಳಿಸ್ತೇನೆ. ಮತ್ತೆ ನಾನು ಸಂಕಲ್ಪಿಸಿದಂತೆ ಪ್ರತಿ ಪ್ರವಚನದ ಕೊನೆಯಲ್ಲಿ ನಾನು ಕೊನೆಯದಾಗಿ ಏನೋ ಋಣವನ್ನ ತೀರಿಸಬೇಕು ಅಂತ ಅಂದ್ಕೊಂಡು ಹೇಳುವಂತಹ ವಿಷಯ ಆದ್ರಿಂದಾಗಿ ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ರಾಮ ಮಂದಿರ ಆಗಿದೆ. ಕೇವಲ ರಾಮ ಮಂದಿರ ಆದರೆ ಅಷ್ಟೇ ಅಲ್ಲ, ರಾಮ ರಾಜ್ಯವೂ ಆಗಲೇಬೇಕು. ರಾಮ ರಾಜ್ಯ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮಿಂದ ಏನು ಸಹಾಯವೋ ಆ ಸಹಾಯವನ್ನ ನಾವು ಎಲ್ರಿಗೂ ಕೂಡ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಬಡವರಿಗೋ, ಬಡ ವಿದ್ಯಾರ್ಥಿಗಳಿಗೋ, ಅಥವಾ ರೋಗಿಗಳಿಗೋ, ಅಥವಾ ವೃದ್ಧರಿಗೋ, ಅದರಿಂದಾಗಿ ಆ ಒಂದು ಚಿಕ್ಕ ಸೇವೆಯನ್ನ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ಅವಕಾಶವನ್ನ ಮಾಡಿಕೊಟ್ಟಂತಹ ಎಲ್ಲ ಈ ಟ್ರಸ್ಟಿಯ ಸದಸ್ಯರಿಗೂ ಹಾಗೂ ಗುರುಗಳಿಗೂ ನಾನು ನಮನಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೇನೆ. ಈ ಒಂದು 2 ದಿನಗಳ ಕಾಲದ ಪ್ರವಚನವನ್ನ ಏನೂ ಇಲ್ಲ ಅಂದ್ರೆ ಯಾವುದು ಸರಿಯಾಗಿ ಹೇಳಿದ್ದೇನೋ ಅದೆಲ್ಲವೂ ಕೂಡ ಸರಿಯಾಗಿ ಹೇಳಿದ್ರೆ ಒಂದು 2 ಮಾತುಗಳು 3 ಮಾತುಗಳು ಸರಿಯಾಗಿ ಹೇಳಿರ್ಬೋದು. ಅದೆಲ್ಲವೂ ನನ್ನ ಅನ್ನದಾತರು, ಆಶ್ರಯದಾತರು ಮತ್ತೆ ವಿದ್ಯಾದಾತರು ಗುರುಗಳಿಗೆ ಸೇರಿದ್ದು. ಯಾವುದಾದರೂ ಒಂದು ತಪ್ಪು ಒಂದಲ್ಲ ಅನೇಕ ತಪ್ಪುಗಳನ್ನು ಹೇಳಿರ್ಬೋದು. ಆ ಅನೇಕ ತಪ್ಪುಗಳು ಅದೆಲ್ಲವೂ ಕೂಡ ಅವ್ರದಲ್ಲ, ನಂದೇ ಅಂತ ಹೇಳ್ಕೊಳ್ತೇನೆ. ಈ 2 ಮಾತುಗಳನ್ನ 2 ದಿನಗಳ ಪ್ರವಚನವನ್ನ ಗುರುಗಳಾಂತರ್ಗತ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೇನೆ. ಕೃಷ್ಣ ಅರ್ಪಣಮಸ್ತು. ಹುಟ್ಟಿಸದೆ ಬೇಡ ಇನ್ನು ಹುಟ್ಟಿಸದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಕೃಷ್ಣ ಅರ್ಪಣಮಸ್ತು. ಕೃಷ್ಣನ ಜನ್ಮ ಸಮಯದಲ್ಲಿ ಭಾವನೆಗಳು ಅವುಗಳ ಉಪಯೋಗ ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನ ಕೆಲವೊಂದೆಲ್ಲ ಪರವಾಗಿ ಗೋವಿಂದಾಚಾರ್ಯರು ಉತ್ತಮ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸತ್ಕರ್ಮದ ಫಲ ಹೇಗೆ ತಟ್ಟುತ್ತೆ, ಅದು ಹೇಗೆ ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ನುವ ಒಂದು ಸುಂದರ ಕಥೆಯೊಂದಿಗೆ ತಮ್ಮ ಕೊಟ್ಟಿರ್ತಕ್ಕಂಥ ವಿಷಯವನ್ನು ಯಶಸ್ವಿಯಾಗಿ ಗೋವಿಂದಾಚಾರ್ಯರು ಪೂರೈಸಿದ್ದಾರೆ. ಈಗ ಶ್ರೀಗಳ ಅನುಗ್ರಹ ಸಂದೇಶ.